प्रिय छात्राः, वयं प्रथम 4 पाठाः समाप्तं कृतवन्तः। इदानीं पञ्चमपाठम् आरम्भं कुर्मः। 5th chapter will start. तत्पूर्वं यदा वयं प्रौढशाला प्राथमिकशाला तत्र पश्यामः, तत्र एकः विभागः भवति। कः विभागः? तदेव समाजशास्त्रम् इति। तत्र इतिहासः इति एकः उपविभागः भवति। तत्र वयं बहूनि कथाः वयं पश्यामः। तत्र कथायाः दर्शनेन अथवा पठनेन अथवा श्रवणेन वयं किञ्चित् अनुभवं प्राप्नुयामः, किञ्चित् प्रेरणां प्राप्नुयामः। तस्मात् प्रेरणात् बहूनि अधिककार्याणि वयं कुर्मः। तथैव यदा इतिहासं पश्यामः तदा वयं ज्ञातवन्तः, अस्माकं देशः अत्यावश्यकम् अस्ति। अस्माकं देशः एव अस्माकम् आधारः अस्ति। अस्माकं देशः एव अस्माकं सङ्केतम् अस्ति। टु ऐडेण्टिफै ईच वन ऑफ अस, ನೇಷನ್ ಈಸ್ ಇಂಪಾರ್ಟೆಂಟ್. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಹುಟ್ಟಿದ ತಕ್ಷಣ ನಮಗೆ ಹೆಸರು ಇರುವುದಿಲ್ಲ. ಆದರೆ ಭಾರತೀಯ, ಇಂಡಿಯನ್, ಲೈಕ್ ದಟ್ ಒನ್ ನೇಮ್ ವಿಲ್ ಕಮ್. ಆದ್ದರಿಂದ ಈ ಒಂದು ಸೌಲಭ್ಯವನ್ನು ಕೊಡುವಂಥದ್ದು ದೇಶವಾಗಿದೆ. ಇದನ್ನೆಲ್ಲ ನಾವು ಇತಿಹಾಸದಲ್ಲಿ ನೋಡಲಿಕ್ಕಾಗ್ತದೆ. ಇತಿಹಾಸದಲ್ಲಿ ಈ ದೇಶದಲ್ಲಿ ಏನೆಲ್ಲ ಆಗಿದೆ, ಹೇಗೆಲ್ಲ ಆಗಿದೆ ಅನ್ನೋದನ್ನು ನಾವು ನೋಡಲಿಕ್ಕಾಗ್ತದೆ. किमर्थम् एतद् वदामि इत्युक्ते, अस्माकं पञ्चमपाठः इतिहास आधारेण अस्ति. तदेव पञ्चमपाठस्य शीर्षकमस्ति, हेडिङ्ग् महाराणप्रतापः. वयं सर्वे श्रुतवन्तः, महाराणप्रतापः एकः स्वातन्त्र्ययोधः अस्ति. स्वराज्यस्य कृते उत्कट इच्छा आसीत्. अतः महाराणप्रतापः बहु अन्यतमः इति वयं वदामः. ही इस् अ वेरी फैंटास्टिक हीरो ऑफ दिस नेशन. द शोइंग दट पेट्रियाटिಸಮ್, ದೇಶಭಕ್ತಿಯನ್ನು ತೋರಿಸಲಿಕ್ಕೆ ಇಂಥದ್ದೆಲ್ಲ ಅತಿ ಮುಖ್ಯವಾಗಿದೆ. ತದೇವ ಇದಾनीं तस्य पाठस्य आरम्भं कुर्मः. महाराणप्रतापः इतिहासग्रन्थेभ्यः सङ्गृहीतः. इतिहासग्रन्थः, ಬುಕ್ ಈಸ್ ರಿಲೇಟೆಡ್ ಟು ಹಿಸ್ಟ್ರಿ, ಇತಿಹಾಸಕ್ಕೆ ಸಂಬಂಧಿಸಿದಂತಹ ಪುಸ್ತಕದಿಂದ ಸಂಗ್ರಹಿಸಲ್ಪಟ್ಟಿದೆ. ಕಲೆಕ್ಟೆಡ್ ಫ್ರಮ್ ದ್ಯಾಟ್. ಪೀಠಿಕಾ, ಇಂಟ್ರೊಡಕ್ಷನ್ ಗಿವನ್. ಭಾರತೀಯೇ ಇತಿಹಾಸೇ ಕೇಚನ ತಪಸಾ ಜ್ಞಾನೇನ ಗ್ರಂಥಗ್ರಥನೇನ ಪ್ರಸಿದ್ಧಿಂ ಆಪನ್ನ. ಈ ಭಾರತದ ಇತಿಹಾಸದಲ್ಲಿ ತುಂಬ ಮಂದಿ ತುಂಬ ಪ್ರಸಿದ್ಧಿಗೆ ಬಂದಿದ್ದಾರೆ. ಯಾವ ಕೆಲಸದಿಂದ ಪ್ರಸಿದ್ಧಿಗೆ ಬಂದಿದ್ದಾರೆ? ಕೆಲವರು ತಪಸ್ಸಿನಿಂದ ಪ್ರಸಿದ್ಧಿಗೆ ಬಂದಿದ್ದಾರೆ. ಧ್ರುವ ಮಹಾರಾಜ ಎಲ್ಲ ನಾವು ಕೇಳ್ತೇವೆ, ತುಂಬ ತಪಸ್ಸು ಮಾಡಿ ತುಂಬ ಶಕ್ತಿಯನ್ನು ಪಡ್ಕೊಂಡವರಾಗಿದ್ದಾರೆ. ಇನ್ನು ಕೆಲವರು ಜ್ಞಾನೇನ, ತುಂಬ ಜ್ಞಾನವನ್ನು ಸಂಪಾದಿಸಿ ತುಂಬ ಅಧ್ಯಯನವನ್ನು ಮಾಡಿ ತುಂಬ ಪ್ರಸಿದ್ಧಿಗೆ ಬಂದಿದ್ದಾರೆ. ಗ್ರಂಥಗ್ರಥನೇನ, ತುಂಬ ಹೊಸ ಹೊಸ ಗ್ರಂಥಗಳನ್ನು ರಚಿಸುವ ಮೂಲಕ, ಹೊಸ ಹೊಸ ವಿಚಾರಗಳನ್ನು ಕಂಡುಹಿಡಿದು ಹೇಳುವ ಮೂಲಕ ತುಂಬ ಪ್ರಸಿದ್ಧಿಗೆ ಬಂದಿದ್ದಾರೆ. ಇಂಡಿಯನ್ಸ್ ಆರ್ ಕೇಮ್ ವೆರಿ ಫೇಮಸ್ ಪರ್ಸನ್ಸ್ ಬಿಕಾಸ್ ಆಫ್ ದೇರ್ ತಪಸ್ ಆರ್ ನಾಲೆಜ್ ಆರ್ ಇನ್ವೆಂಟಿಂಗ್ ಆರ್ ಕ್ರಿಯೇಟಿಂಗ್ ನ್ಯೂ ಬುಕ್ಸ್. ಆಲ್ ದೀಸ್ ಆರ್ ದ ವೆರಿ ಮೇನ್ ಸೋರ್ಸಸ್ ಆಫ್ ದ ಫೇಮ್ ಆಫ್ ಇಂಡಿಯನ್ಸ್. ಏತೆ ಋಷಯಃ ಮುನಯಃ ದಾರ್ಶನಿಕಾಃ ಕವಯಃ ಇತಿ ಬಹುಮನ್ಯಂತೆ. ಇಲ್ಲೇನಾಯಿತು? ಯಾವಾಗ ನಾವು ಜ್ಞಾನದಿಂದ, ತಪಸ್ಸಿನಿಂದ, ಗ್ರಂಥ ರಚಿಸುವುದರಿಂದ ತುಂಬ ಪ್ರಸಿದ್ಧಿಗೆ ಬಂದರು ಅಂತಾಯಿತೋ, ಅವರನ್ನು ನಾವು ಏನಂತ ಕರೀತೇವೆ? ಅವರನ್ನು ನಾವು ಋಷಿಗಳು ಅಂತ ಕರೀತೇವೆ, ಮುನಿಗಳು ಅಂತ ಕರೀತೇವೆ, ದಾರ್ಶನಿಕರು ಅಂತ ಕರೀತೇವೆ, ಕವಿಗಳು ಅಂತ ಕರೀತೇವೆ. ಈ ರೀತಿಯಾಗಿ ಬೇರೆ ಬೇರೆ ಹೆಸರಿನಿಂದ ಕರೀತೇವೆ. ವಿ ಆರ್ ಕಾಲಿಂಗ್ ಆಲ್ ದೋಸ್ ಪರ್ಸನ್ಸ್ ದ ನೇಮ್ ಆಫ್ ಋಷಿ ಆರ್ ಸೇಜ್, ಮುನಿ, ದಾರ್ಶನಿಕ್, ಫಿಲಾಸಫರ್ಸ್.
ಕವಯಃ ಪೋಯಟ್ಸ್ ಲೈಕ್ ದಟ್ ವಿ ಆರ್ ಕಾಲಿಂಗ್. ಅನ್ಯೇ ಕೇಚನ ಶೌರ್ಯೇಣ ತ್ಯಾಗೇನ ದೇಶ ಪ್ರೇಮ್ಣ ವ ಆಚಂದ್ರಾರ್ಕಂ ಕೀರ್ತಿಂ ಆರ್ಜಯನ್. पश्यतु तत्र आचन्द्रार्कम् इति अस्ति. आचन्द्र अर्क. चन्द्र नाम सोमः, नाम मून्. अर्कः नाम सूर्यः, सन्. आचन्द्रार्कं till that moon and sun is existing on this earth, till that time ಆಚಂದ್ರಾರ್ಕಂ ಕೀರ್ತಿಂ ಆರ್ಜಯನ್, ಕೀರ್ತಿಯನ್ನು ಸಂಪಾದಿಸಿದ್ದಾರೆ. They got the fame. That by what they are getting? They are getting ಶೌರ್ಯೇನ, ಶೌರ್ಯದಿಂದ ಅವರು ಪಡ್ಕೊಂಡಿದ್ದಾರೆ. ತ್ಯಾಗೇನ, ತ್ಯಾಗದಿಂದ ಪಡ್ಕೊಂಡಿದ್ದಾರೆ. ದೇಶಪ್ರೇಮನ ಅಥವಾ ದೇಶಪ್ರೇಮದಿಂದ ಈ ಆ ಚಂದ್ರಾರ್ಕವಾದ ಆ ಚಂದ್ರ ಮತ್ತು ಸೂರ್ಯ ಇರುವವರೆಗಿನ ಕೀರ್ತಿಯನ್ನು ಪಡ್ಕೊಂಡಿದ್ದಾರೆ. Some people got the famous fame by their shaurya, that means courage, by their sacrifice, by their patriotism. Brahma tejasa kechana bhumim imam ಆಶಯಾಮಾಸು. ಕೆಲವರು ಏನು ಮಾಡಿದರು? ಬ್ರಾಹ್ಮ ತೇಜಸ, ಬ್ರಾಹ್ಮ ತೇಜಸ್ ಅಂದರೆ ಪಾಸಿಟಿವ್ ಎನರ್ಜಿ. ದೇರ್ ಪಾಸಿಟಿವ್ ಎನರ್ಜಿ ಮೀನ್ಸ್ ಭೂಮಿಂ ಇಮಾಂ ಭೂಷಯಾಮಾಸು. ಭೂಷಯಾಮಾಸು ಬೆಳಗಿದ್ದು, ಎನ್ಲೈಟಿಂಗ್ this earth, this world, these people. अपरे वीराः क्षत्रेण ओजसा भारत भूमिः धर्मं संस्कृतिं जनताश्च ಸಂರಕ್ಷು. ಇನ್ನು ಕೆಲವರು ಏನು ಮಾಡಿದರು? ತುಂಬ ವೀರರಾದಂತಹ ಕೆಲವು ಪುರುಷರು, ಮಹಾಪುರುಷರು ಏನು ಮಾಡಿದರು? ಕ್ಷಾತ್ರೇಣ, ತನ್ನ ಕ್ಷಾತ್ರ ತೇಜಸ್ಸಿನಿಂದ ಏನು ಮಾಡಿದರು? ಕ್ಷಾತ್ರ ಓಜಸ್ಸು, ಕ್ಷಾತ್ರ ತೇಜಸ್ಸಿನಿಂದ ಈ ಭಾರತ ಭೂಮಿಯ ಧರ್ಮವನ್ನು, ಸಂಸ್ಕೃತಿಯನ್ನು ಉಳಿಸಿತು. ಜನತಾಶ್ಚ, ಜನರನ್ನು ಸಹ ಉಳಿಸಿತು. ತಾದೃಶೇಷು ಅನ್ಯತಮಃ ರಾಣ ಪ್ರತಾಪಸಿಂಹ. ಇಂತಹ ಒಂದು ಪುರುಷರಲ್ಲಿ ಒಬ್ಬರಾಗಿರುವಂಥವರು ಈ ರಾಣ ಪ್ರತಾಪಸಿಂಹ ಹೇಳುವರು. ಈಗ ಪಾಠವನ್ನು ಆರಂಭ ಮಾಡಿ. ಸೊ ಅಮಾಂಗ್ ಆಲ್ ದೋಸ್ ಪೀಪಲ್ ವಿಚ್ ಪರ್ಸನ್ಸ್ ದೇ ಆರ್ ಸ್ಯಾಕ್ರಿಫೈಸ್ ದೇರ್ ಲೈಫ್ ಫಾರ್ ದ ಸೇಕ್ ಆಫ್ protect the dharma, protect the good path, protect the culture, protect the people. So among all those people, one person called as Rana Pratapa Singha. Now we start the lesson. Bharatasya paschimasiam dishi sahasradika varshebhyah akramanam bhavati sma. ಈ ಭಾರತ ದೇಶದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಏನಾಯಿತು? ತುಂಬ ಸಾವಿರಾರು ವರ್ಷಗಳಿಂದ ಆಕ್ರಮಣ ಆಗ್ತಾ ಇತ್ತು. ಬೇರೆ ಬೇರೆಯವರು ಆಕ್ರಮಣ ಮಾಡ್ತಾ ಇತ್ತು. ಯಾವ ಪ್ರದೇಶದಲ್ಲಿ? ಪಶ್ಚಿಮ ಪ್ರದೇಶದಲ್ಲಿ, ಗುಜರಾತ್, ಮಹಾರಾಷ್ಟ್ರ, ಆ ರೀತಿಯ ಪಾಕಿಸ್ತಾನ ಮುಂತಾದ ಪ್ರದೇಶದಲ್ಲಿ ಏನಾಯಿತು? ಆಕ್ರಮಣಗಳು ಆಗ್ತಾ ಇತ್ತು. ಸೊ ಮೆನಿ ಅಟ್ಯಾಕ್ಸ್ ಹ್ಯಾಪನ್ ದ ವೆಸ್ಟರ್ನ್ ಸೈಡ್ ಆಫ್ ದಿಸ್ ಭಾರತ ದೇಶ, ಭಾರತ ನೇಷನ್. ಇಮಂ ದೇಶಂ ಬಹು ಸಂಪದಾ ಭರಿತಂ ಇತಿ ಮಾನವಾಃ ವೈದೇಶಿಕಾಃ ತಾಂ ಸಂಪದಂ ಆತ್ಮಸಾತ್ಕರ್ತುಂ ಆಗಚ್ಚಂತಿ ಸ್ಮ. ಆಗಚ್ಚಂತಿ ಕಮಿಂಗ್, ಬರುವುದು. ಆಗಚ್ಚಂತಿ ಸ್ಮ, ಬರ್ತಿದ್ರು. ಭೂತಕಾಲ, ಅತೀತಕಾಲ, ಪಾಸ್ಟ್ ಟೆನ್ಸ್. ಬರ್ತಿದ್ರು. ಯಾರು ಬರ್ತಿದ್ರು? ವೈದೇಶಿಕಾಃ ಆಗಚ್ಚಂತಿ ಸ್ಮ. ವಿದೇಶದಲ್ಲಿ ಇರುವವರು ಬರ್ತಾ ಇದ್ರು, ಭಾರತಕ್ಕೆ ಬರ್ತಾ ಇದ್ರು. ಯಾಕೆ ಬರ್ತಾ ಇದ್ರು? ಯಾಕೆಂತ ಹೇಳಿದರೆ ಅವರಿಗೆ ಗೊತ್ತಿದೆ ಈ ದೇಶ ತುಂಬ ಸಂಪತ್ತಿನಿಂದ ಕೂಡಿದ್ದಾಗಿದೆ, ಸಂಪದ್ಭರಿತವಾಗಿದೆ. ಆದ್ದರಿಂದ ತುಂಬ ವಿದೇಶದ ಮಾನವರು ಆ ಸಂಪತ್ತನ್ನು ತಮಗೆ ಗಳಿಸಿಕೊಳ್ಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಬರ್ತಾ ಇದ್ದಾರೆ. ಸೊ ಮೆನಿ ಫಾರಿನರ್ಸ್ ಆರ್ ಕಮಿಂಗ್ ಟುವರ್ಡ್ಸ್ ದಿಸ್ ನೇಷನ್ ಟು ಮೇಕ್ ದೇಮ್ ಟು ಗೆಟ್ ದ ವೆಲ್ತ್ ಫ್ರಮ್ ದಿಸ್ ನೇಷನ್. ತದ್ವಿರುದ್ಧಂ ರಾಜಸ್ಥಾನ ಪ್ರದೇಶೆ ರಾಜಪುತ್ರಾಃ ಆಕ್ರಮಣಶೀಲಾನಾಂ ಪ್ರತಿರೋಧಾಯ ಮಹಾಂತಂ ಪ್ರಯತ್ನಂ ಚಕ್ರು. ಇದರ ವಿರುದ್ಧವಾಗಿ ಹೇಗೆ ಅವರು ಸಂಪತ್ತನ್ನು ತಗೊಳ್ಳಿಕ್ಕೆ ಬರ್ತಾ ಇದ್ರು, ಆ ತಗೊಳ್ಳದ ಹಾಗೆ ಅದಕ್ಕೆ ಹೇಳೋದು ತದ್ವಿರುದ್ಧಂ. ಆ ತಗೊಳ್ಳದ ಹಾಗೆ ಮಾಡಲಿಕ್ಕೆ ಏನು ಮಾಡಿದರು? ರಾಜಸ್ಥಾನ ಪ್ರದೇಶದಲ್ಲಿ ರಾಜಪುತ್ರರು ಆಕ್ರಮಣಶೀಲರಿಗೆ, ಅಂದರೆ ಯಾರೆಲ್ಲ ಆಕ್ರಮಣ ಮಾಡ್ತಾರೆ ಅವರಿಗೆ
ಪ್ರತಿರೋಧವನ್ನು ಒಡ್ಡಿದರು, ಅವರನ್ನು ನಿಲ್ಲಿಸಿದರು, ಅವರನ್ನು ಆಕ್ರಮಣ ಮಾಡದಿರುವ ಹಾಗೆ ಮಾಡಿದರು, ಅಂದರೆ ಅವರ ಜೊತೆ ಯುದ್ಧ ಮಾಡಿ ಅವರನ್ನು ಹಿಮ್ಮೆಟ್ಟಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಆಫ್ಟರ್ ಅಬ್ಸರ್ವಿಂಗ್ ದಿಸ್, so many foreigners are attacking here. This opposite of this, that means we have to fight along with them. That is happened along with the Rajasthan place. In that place, so many people, royal people were there, that called as Rajaputras. That Rajaputras, they are stopping all those foreigners to attack this place. So that because of that prohibition is, so this India protected at that moment. एतेषां राजपुत्राणां शौर्यगाथा महिलानां त्यागनिष्ठा च अद्यापि यूनः स्वदेशकार्ये प्रेरयति. ಏನಾಯಿತು, ಇಂತಹ ರಾಜಪುತ್ರರ, ರಾಜಸ್ಥಾನ ಪ್ರದೇಶದ ಆ ರಾಜಪುತ್ರರ ತುಂಬ ಧೈರ್ಯಯುತವಾದಂತಹ ಕಥೆಗಳು, ಆದ ನಂತರ ಅಲ್ಲಿರುವ ಮಹಿಳೆಯರ ತ್ಯಾಗ. ಯಾಕೆಂತ ಹೇಳಿದ್ರೆ ಯುದ್ಧ ಮಾಡುವಾಗ ಎಷ್ಟೋ ಮಂದಿ ಸಾಯ್ತಾರೆ, ಮರಣ ಹೊಂದುತ್ತಾರೆ. ಆಗ ಅಲ್ಲಿರುವ ಮಹಿಳೆಯರು ತುಂಬ ಕಷ್ಟವನ್ನು ಅನುಭವಿಸ್ತಾರೆ. ಅಂತಹ ತ್ಯಾಗವನ್ನು ನಾವು ಯಾವಾಗಲೂ, ಯುವಕರು ಯಾವಾಗಲೂ ಸ್ಮರಿಸಿ ಅವರಿಗೊಂದು ಪ್ರೇರಣೆಯನ್ನು ಕೊಡುವಂಥದ್ದಾಗಿದೆ. ವಿ ಆರ್ ಗೆಟಿಂಗ್ ಇನ್ಸ್ಪಿರೇಷನ್ ಬೈ ದ ಸ್ಟೋರೀಸ್ ಆಫ್ ದೀಸ್ ರಾಜಪುತ್ರಾಸ್, ಬಿಕಾಸ್ ದೇ ಆರ್ ಶೋಯಿಂಗ್ ದಟ್ ಕರೇಜ್ ಆ್ಯಂಡ್ ವಿ ಕ್ಯಾನ್ ಏಬಲ್ ಟು ಅಬ್ಸರ್ವ್ ದಟ್ ದ ಸ್ಯಾಕ್ರಿಫೈಸ್ ಆಫ್ ದ ಲೇಡೀಸ್ ಆಫ್ ದೋಸ್ ಪೀಪಲ್. So all these things we are observing in this lesson. Mewada iti sthalam Rajasthane atyantam prasiddham asit. Rajasthan is a brihat pradesha, very big place, Rajasthan. In that Mewad, that is one very famous place. ತುಂಬ ಪ್ರಸಿದ್ಧವಾದಂತಹ ಒಂದು ಚಿಕ್ಕ ಸ್ಥಳ ಮೇವಾಡ, ಅದು ರಾಜಸ್ಥಾನದಲ್ಲಿ. ತಸ್ಥಳಂ ತತ್ರ ಉತ್ಪನ್ನಾನಾಂ ಶೂರರಾಜಾನಾಂ ಶೌರ್ಯೇಣ ಆತ್ಮಾಹುತ್ಯಾ ಚ ಮಹತೀಂ ಪ್ರಸಿದ್ಧಂ ಅವಾಪ. ಅದು ಯಾಕೆ ಪ್ರಸಿದ್ಧಿಗೆ ಬಂತು? ಯಾಕೆ ಅಂತ ಹೇಳಿದ್ರೆ, ಆ ಸ್ಥಳದಲ್ಲಿ ಉತ್ಪನ್ನರಾದಂತಹ, ಜನ್ಮಿಸಿದಂತಹ ಶೂರರಾದಂತಹ ರಾಜರು, ಆ ರಾಜರ ಶೌರ್ಯ, ಆ ಧೈರ್ಯದಿಂದ ಅವರ ಆತ್ಮಾಹುತಿ ಅಂದರೆ ತಮ್ಮನ್ನು ತಾವು ಆಹುತಿಯಾಗಿ ಮಾಡುವುದು, ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವಂತಹ ಒಂದು ಮನೋಭಾವನೆಯಿಂದಾಗಿ ಆ ಪ್ರದೇಶ, ಆ ಮೇವಾಡ ಪ್ರದೇಶ ಅಂತ ಹೇಳೋದು ತುಂಬ ಪ್ರಸಿದ್ಧಿಗೆ ಬಂತು. ಅತ್ರತ್ಯೇ we can observe that Mewad place is become very famous because of their royal family members, that sacrifice and their courage. Yes, because of this all came very famous, this Mewad place. ಅತ್ರತ್ಯೇ ಸಿಸೀಲಿಯಾ ವಂಶೇ ಪಪ್ಪರಾವಲಃ ರಾಣಾ ಮಹೀರಃ ರಾಣಾ ಸಾಂಗಃ ಪ್ರವೃತ್ತಯಃ ಶೂರಾಃ ಜನ್ಮಲೇಭಿರೆ. ಇದೇ ಸ್ಥಳದಲ್ಲಿ ಇನ್ನೂ ಹೆಚ್ಚಿನ ಶೂರರು ಜನ್ಮವನ್ನು ಹೊಂದಿದ್ದಾರೆ. ಅವರ ಹೆಸರನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಅತ್ರತ್ಯೇ ಇಲ್ಲಿ ಅಂತ ಹೇಳಿದ್ರೆ ಆ ಮೇವಾಡ ಪ್ರದೇಶದಲ್ಲಿ, ಆ ರಾಜಸ್ಥಾನದಲ್ಲಿಯೇ ಏನಾಯಿತು, ಸಿಸೀಲಿಯಾ ವಂಶಿ ಅಂತ ಹೇಳಿ ಒಂದು ಫ್ಯಾಮಿಲಿ, ಆ ಫ್ಯಾಮಿಲಿಗೆ ಹೆಸರು ಸಿಸಿಲಿಯಾ, ಕುಟುಂಬದ ಹೆಸರು ಸಿಸಿಲಿಯಾ ವಂಶದಲ್ಲಿ ಬಪ್ಪರಾವಲಹ ರಾಣಾ ಮಹೀರಃ, ಬಪ್ಪರಾವಲ ರಾಣಾ ಮಹೀರರು, ರಾಣಾ ಸಾಂಗರು ಪ್ರಭೃತ, ಈ ಮೊದಲಾದವರೆಲ್ಲ ಏನಾಯಿತು, ತುಂಬ ಶೂರರಾದಂತಹ ಜನ್ಮ ಆ ಪ್ರದೇಶದಲ್ಲಿ ಆಗಿತ್ತು. ಏತಸ್ ವಿ ಆರ್ ಗೆಟಿಂಗ್ ಇನ್ಫಾರ್ಮೇಷನ್ ಅಬೌಟ್ ದ್ಯಾಟ್ ಸೋ ಮೆನಿ ಕರೇಜ್ಫುಲ್ ಪರ್ಸನ್ಸ್ ಟುಕ್ ಬರ್ತ್ ಇನ್ ದಿಸ್ ಮೇವಾಡ್ ಪ್ಲೇಸ್ ನೇಮ್ಡ್ ಆಸ್ ಬಪ್ಪರಾವಲಃ, ರಾಣಾ ಹಮೀರಃ, ರಾಣಾ ಸಾಂಗಃ. यदा वयम् अस्माकं शारदा विद्यानिकेतने यदा छात्रावासे पठामः, if you are studying in a hostel in this Sharda Vidyaniketana, morning pratasmaranam, there we are getting this word Bapparavalah. So which and all great persons' names are coming in that stotra, that is verse. Such tadrisham vayam pashyamah Bapparavalah, Rana, Hamirah, all these famous personalities we can able to see in this place of Mewad.
ಏತಸ್ಮಿನ್ನೇವ ಪುಣ್ಯವಂಶೇ ರಾಣ ಪ್ರತಾಪಸಿಂಹ ಚತ್ವಾರಿಂಶದುತ್ತರ ಪಂಚದಶಶತಮೇ ವರ್ಷೆ ಮೇ ಮಾಸೆ ನವಮೇ ದಿನಾಂಕೆ ಕುಂಬಲ ಗ್ರಾಮೆ ಏಕಃ ದ್ವಿತೀಯಃ सूर्यः इव उदितः। पश्यतु अन्ते दत्तमस्ति द्वितीयः सूर्यः इव उदितः। अत्र साम्यमस्ति, सादृश्यं, कंप्यारिसन्, सिमिलि। they are giving a simile. ಸಿಮಿಲಿ ನಾಮ ಇಟ್ ಈಸ್ ಹೋಲಿಸುವುದು, ಒಂದನ್ನು ಇನ್ನೊಂದಕ್ಕೆ ಹೋಲಿಸುವುದು. ಈಗ ಯಾರನ್ನು ಯಾರಿಗೆ ಹೋಲಿಸಿದ್ದಾರೆ? ಇಲ್ಲಿ ರಾಣ ಪ್ರತಾಪ ಸಿಂಹನನ್ನು ಸೂರ್ಯನಿಗೆ ಹೋಲಿಸಿದ್ದಾರೆ. ಹೇಗೆ ಹೋಲಿಸಿದ್ದಾರೆ? ಆ ಎರಡನೇ ಸೂರ್ಯನಂತೆ ಈ ರಾಣ ಪ್ರತಾಪ ಸಿಂಹನು ಉದಿಸಿದ್ದಾರೆ, ಅಂದರೆ ಜನ್ಮ ಹೊತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಒಂದು ಪುಣ್ಯ ವಂಶದಲ್ಲಿ, ಯಾವ ಪುಣ್ಯವಂಶ? ಸಿಸಿಲಿಯಾ ಅಂತ ಅನ್ನುವಂತಹ ಪುಣ್ಯವಂಶದಲ್ಲಿ ರಾಣ ಪ್ರತಾಪ ಸಿಂಹ ಅನ್ನುವಂತಹವರು ಯಾವಾಗ 1540ನೇ ಇಸ್ವಿಯಲ್ಲಿ, ಅದು ಸಹ ಮೇ ಮಾಸ 9ನೇ ದಿನಾಂಕದಂದು ಕುಂಬಲ ಗ್ರಾಮದಲ್ಲಿ ಜನಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಅದು ಸಹ ಎರಡನೇ ಸೂರ್ಯ ಅಂತ ಅಷ್ಟು ಪ್ರಕಾಶಮಾನವಾಗಿ ಜನಿಸಿದ್ದಾರೆ. ಅಂದರೆ ಅವರು ಮುಂದೆ ಅವರ ಭವಿಷ್ಯದಲ್ಲಿ ಅವರು ಅಷ್ಟು ಧೈರ್ಯವನ್ನು ಪ್ರಕಟಿಸಿ ಅಷ್ಟು ಕಾರ್ಯವನ್ನು ಮಾಡಿ ಪ್ರಸಿದ್ಧಿಗೆ ಬರ್ತಾರೆ. ಅಸ್ಯ ಮಾತಾ ಜವಾಂತಾಬಾಯಿ ಚೌಹಾನ್ ಪಿತಾ ಚ ದ್ವಿತೀಯ ಉದಯ ಸಿಂಹ. Here we can observe that there is a very good family called as CCB family. In that family, Rana Pratapa Singha took birth in the upon that 1540 May month 9th day. That is also in the village name they have given, Kumbala. He took birth as a like a sun, how bright, like that he took birth. His mother's name is Javantabai Chauhan. Father's name is Dvitiya Udayasimha, second Udayasimha. So, etadritya vayam tasya prathamika paricayam praptam. Primary that identification or introduction we got. Anantaram किम् अभवत् पश्यामः. इदानीं द्वितीयच्छेदं, सेकेण्ड् पारा. तस्मिन् समये बहवो राजानः मोघलचक्रवर्तिभिः सह अयोध्या पराजयम् अनुभूय तानेव दिल्लीश्वरान् ಭಾವಯಂತಿ ಸ್ಮ. ಏನು ಹೇಳ್ತಾ ಇದ್ದಾರೆ? ಆ ಕಾಲದಲ್ಲಿ, ಯಾವ ಕಾಲದಲ್ಲಿ? ರಾಣ ಪ್ರತಾಪ ಸಿಂಹ ಜನ್ಮಿಸಿದ ಕಾಲದಲ್ಲಿ ತುಂಬ ರಾಜರು ಎಂತ ಮಾಡಿದರು? ಮೊಘಲ ಚಕ್ರವರ್ತಿಯವರ ಕೂಡ ಮೊಘಲರ ಆ ಒಂದು ರಾಜರ ಜೊತೆಗೆ ಯುದ್ಧವನ್ನು ಮಾಡ್ತಾರೆ, ಪರಾಜಯವನ್ನು ಅನುಭವಿಸ್ತಾರೆ, ಎಲ್ಲರೂ ಸೋತು ಹೋಗ್ತಾರೆ. ಸೋತ ನಂತರ ಏನು ಮಾಡ್ತಾರೆ? ಗೆದ್ದವನನ್ನು ನಾವು ತುಂಬ ಹೊಗಳ್ತೇವೆ, ಗೆದ್ದವನ ಜೊತೆ ನಾವು ಇರುತ್ತೇವೆ. ಹಾಗೆ ಈ ರಾಜರೆಂತ ಮಾಡಿದರು? ಭಾರತೀಯ ರಾಜರು ಆ ಪರದೇಶದಿಂದ, ವಿದೇಶದಿಂದ ಬಂದಂತಹ ಆ ಮೊಘಲ್ ರಾಜರೇ ಈಶ್ವರ, ಅವರೇ ಒಡೆಯರು, ಅವರೇ ದೇವರು ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇಂಡಿಯನ್ ಕಿಂಗ್ಸ್ ಫೈಟ್ against the Mughal Chakravartis, but they defeated in front of those Mughal Chakravartis. Finally, they agreed that these Mughal Chakravartis, Mughal kings, only the great person, those are real kings of this India, like that they are thinking. ಕೇಚನ ತೇಷಾಮೇವ ಸೇವಯ ಆತ್ಮನಃ ಧನ್ಯಾನ್ ಮೇನಿವೆ. ಕೆಲವರೇನು ಮಾಡಿದರು? ಆ ಮೊಘಲ್ ಚಕ್ರವರ್ತಿಯವರ ಸೇವೆಯನ್ನು ಮಾಡುವುದೇ ತುಂಬ ಭಾಗ್ಯ, ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದರು. ಅವರು ಆ ನಮ್ಮ ಭಾರತದ ಒಂದು ಇದನ್ನು ಬಿಟ್ಟು ಅವರ ಒಂದು ಶಕ್ತಿಯಿಂದಾಗಿ, ಆ ಮೊಘಲರ ಒಂದು ಶಕ್ತಿಯಿಂದಾಗಿ ಅವರ ಒಂದು ಸೇವೆಯನ್ನು ಮಾಡುವುದರಲ್ಲಿ ತುಂಬ ಧನ್ಯತೆಯನ್ನು ಪಡೀತಾ ಇದ್ದಾರೆ. ಸ್ಯಾಟಿಸ್ಫೈಡ್ ವೆನ್ ದೇ ಗೆಟ್ ದ ಚಾನ್ಸ್ ಟು ಸರ್ವ್ ದೋಸ್ ಮೊಘಲ್ ಚಕ್ರವರ್ತೀಸ್. ತಸ್ಮಿನ್ ಕಾಲೇ ಅಕ್ಬರ್ ಮಹಾಶಯ ದೆಹಲ್ಯಾಂ ಶಾಸನ ಕರೋತಿ ಸ್ಮ. ಆ ಕಾಲದಲ್ಲಿ ಅಕ್ಬರ್ನು ಆ ದೆಹಲಿಯಲ್ಲಿ ಶಾಸನ ಮಾಡ್ತಾ ಇದ್ರು, ಅಂದರೆ ಅವರು ಆಡಳಿತವನ್ನು ಮಾಡ್ತಾ ಇದ್ರು. ದೇ ಅಟ್ ದ್ಯಾಟ್ ಮೂಮೆಂಟ್ ವೆನ್
this Rana Pratapa Singha took birth. At that moment, in Delhi, Akbar, King Akbar is taking the rule over there. Sa anya rajeshu vidyamanam paraspara kalaham eva upayujya atmanah shaktim avardhana. ಏನಾಯಿತು? ಸಹ ಅಲ್ಲಿ ವಿಸರ್ಗ ಸಂಖ್ಯೆ ಸಹ ಅನ್ಯರಾಜೇಶು ಸ ಅನ್ಯರಾಜೇಶು. ಸಹ ಅಂತ ಹೇಳಿದ್ರೆ ಅವನಂದ್ರೆ ಯಾರು? ಅಕ್ಬರ್ ಮಹಾರಾಜ. ಏನು ಮಾಡಿದ? ಉಳಿದ ಈ ಚಿಕ್ಕ ಚಿಕ್ಕ ನಮ್ಮ ಭಾರತದ ರಾಜರ ಎಂತ ಇರುವಂತಹ ಪರಸ್ಪರ ಕಲಹವನ್ನೇ ಒಂದು ಉಪಯೋಗಿಸಿಕೊಂಡು ಏನು ಮಾಡಿದ? ತನ್ನ ಬಲವನ್ನು ಹೆಚ್ಚು ಮಾಡಿಕೊಂಡ. ದಿಸ್ ಅಕ್ಬರ್ ಈಸ್ ಯೂಸಿಂಗ್ ದೇರ್ ಸ್ಮಾಲ್ ಕಿಂಗ್ಸ್ ಕಾನ್ಫ್ಲಿಕ್ಟ್, ಯೂಸಿಂಗ್ ದ್ಯಾಟ್ and getting more strength in this kingdom. Tena vashīkritaha kechana rajanaha tasya sevayam nirata asan. ಅವನಿಂದ ವಶಪಡಿಸಿದಂತಹ ಕೆಲವರು ರಾಜರಿಂದ ಮಾಡಿದರು ಅವನ ಸೇವೆಯನ್ನು ಮಾಡುವುದರಲ್ಲೇ ನಿರಂತರವಾಗಿ ಸೇವೆಯನ್ನು ಮಾಡುವುದರಲ್ಲಿ ಮಗ್ನರಾಗಿದ್ದರು. ಕಂಟಿನ್ಯೂಸ್ಲಿ ಗಿವಿಂಗ್ ಸರ್ವಿಸ್ ಫಾರ್ ದಿಸ್ ಅಕ್ಬರ್. ದೇಶ ರಕ್ಷಣಾರ್ಥಂ ಸರ್ವದಾ ಬದ್ಧ ಪರಿಕರೇಷು ರಾಜಪುತ್ರೇಷ್ವೇವ ಸ್ವಕರ್ತವ್ಯ ನಿರತೇಷು ಕಾಕಥ ಅನ್ಯೇಷಾಂ ರಾಜ. ಇದು ಆ್ಯಕ್ಚುಲಿ ಬರಬೇಕಾಗುತ್ತೆ. ಯಾವಾಗಲೂ ನಾವು ಇತಿಹಾಸವನ್ನು ನೋಡಿದಾಗ ವೆನ್ ವಿ ಒಬ್ಸರ್ವ್ ದ ಹಿಸ್ಟ್ರಿ ವಿ ಶುಡ್ ಗೆಟ್ ಕ್ವಶನ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ವೈ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಎಸ್ ವಾಟ್ ಈಸ್ ದ ಕಂಡೀಷನ್. Always we are thinking about the history in 3 dimensions. That is time, place and condition. ಅತ್ರ ತದೇವ ಪ್ರಶ್ನನ್ನ ಇಲ್ಲಿ ಅದನ್ನೇ ಕೇಳ್ತಾ ಇದ್ದಾರೆ. ಏನು ಕೇಳ್ತಾ ಇದ್ದಾರೆ? ದೇಶ ರಕ್ಷಣೆಗೆ ಸರ್ವದ ಅಂದರೆ ಯಾವಾಗಲೂ ತಯಾರಾಗಿರಬೇಕಾದಂತಹ ತುಂಬ ದೊಡ್ಡ ದೊಡ್ಡ ರಾಜರು ಅಂದರೆ ಆ ರಾಜಪುತ್ರರು ಯಾವಾಗ ತಮ್ಮ ಕರ್ತವ್ಯವನ್ನು ಬಿಟ್ಟು ಅಂದರೆ ದೇಶ ರಕ್ಷಣೆಯನ್ನು ಬಿಟ್ಟು ಇನ್ನೊಬ್ಬರ ಸೇವೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದರು, ಆಗ ಉಳಿದವರ ಪಾಡೇನು, ಅವರ ಸ್ಥಿತಿ ಹೇಗಾದೀತು? ವಾಟ್ ಈಸ್ ದ ಕಂಡೀಷನ್ ಅದರ್ ಮೇ ಗೆಟ್ ವೆನ್ ರಿಯಲ್ ಕಿಂಗ್ಸ್ ರಿಮೂವ್ ಆರ್ ಫರ್ಗಿವ್ ಆರ್ ಗಿವ್ ಅಪ್ ದೇರ್ ಡ್ಯೂಟೀಸ್. That is protecting the nation, give up their duties and doing some other work, that is servicing to Mughal Chakravartis. That time what happening for other people? Sarvata Bharata Bhumi Vaideshika Padakranta Dasya Dushita Jasat. ಏನಾಯಿತು? ಖಂಡಿತವಾಗಿ ಈ ಭಾರತ ಭೂಮಿ ವೈದೇಶಿಕ ವಿದೇಶದಿಂದ ಬಂದವರಂತಹ ಚಕ್ರವರ್ತಿಗಳು ಅಂದರೆ ಅಲ್ಲಿಯ ಜನರಿಂದ ದಾಸ್ಯಕ್ಕೆ ಒಳಗಾಗುತ್ತಿತ್ತು. ಅಂದರೆ ಎಲ್ಲರೂ ನಾವು ಅವರಿಗೆ ದಾಸರಾಗಬೇಕು ಅಂತಹ ಒಂದು ಪರಿಸ್ಥಿತಿ ಬರ್ತಿತ್ತು. ದಟ್ ಓನ್ಲಿ ದೇ ಆರ್ ಎಕ್ಸ್ಪ್ಲೇನಿಂಗ್ ಅಬೌಟ್ ಹಿಯರ್. ಆಲ್ ಅದರ್ ಪೀಪಲ್ ಶುಡ್ ಗೆಟ್ ದ ಗೆಟಿಂಗ್ ದಟ್ ಜಾಬ್ ದಟ್ ಈಸ್ ಸ್ಲೇವ್ ಇನ್ ಫ್ರಂಟ್ ಆಫ್ ದೋಸ್ ಪೀಪಲ್ ಹೂ ಕೇಮ್ ಔಟ್ ಆಫ್ ದಿಸ್ ಕಂಟ್ರಿ. ಇತ್ತಂ ಅಂಧಕಾರೇ ಸರ್ವತ್ರ ವ್ಯಾಪ್ತೆ ಪ್ರಾಣ ಪ್ರತಾಪಃ ದೀಪಶಿಖೇವ ಆತ್ಮಗೌರವಸ್ಯ ಮೂರ್ತಿರಿವ ತಸ್ಮಿನ್ ಕಾಲಖಂಡೇ ಭ್ರಜತೆ ಸ್ಮ. ಹೀಗೆ ಆ ರಾಣಾ ಪ್ರತಾಪ ಸಿಂಹರು ಜನ್ಮಿಸಿದಂತಹ ಆ ಪರಿಸ್ಥಿತಿಯನ್ನು ವಿವರಿಸಿದ ನಂತರ ಹೇಳ್ತಾ ಇದ್ದಾರೆ, ಇಂತಹ ಒಂದು ಅಂಧಕಾರದ ಎಲ್ಲ ಕಡೆ ವ್ಯಾಪಿಸಿದಂತಹ ಅಂಧಕಾರದ ಸಮಯದಲ್ಲಿ ರಾಣಾ ಪ್ರತಾಪರು ದೀಪಶಿಖ ಅಂತ ಹೇಳಿದ್ರೆ ಜ್ವಾಲಾ ಇವ ಒಂದು ಜ್ವಾಲೆಯ ಹಾಗೆ ಏನಾಯಿತು, ಆತ್ಮಗೌರವದ ಒಂದು ಮೂರ್ತಿಯ ರೂಪವಾಗಿ, ಅಂದರೆ ಸ್ವಾಭಿಮಾನ ಅಂತ ಹೇಳಿ ಅಂತಹ ಒಂದು ಸ್ವಾಭಿಮಾನದ ಒಂದು ಮೂರ್ತಿಯ ಹಾಗೆ ಅಷ್ಟು ಸ್ವಾಭಿಮಾನ ಇತ್ತು. ಹಾಗೆ ಸ್ವಾಭಿಮಾನದಿಂದ ಅಂತಹ ಒಂದು ಕಾಲಖಂಡದಲ್ಲಿ, ಅಂತಹ ಒಂದು ಸಮಯದಲ್ಲಿ ಅವರು ಬೆಳಗಿದ್ರು ಅಥವಾ ಮೇಲೆ ಬಂದರು. ಯದ್ಯಪಿ ಪ್ರತಾಪಸ್ಯ ಪಿತಾ ಉದಯಸಿಂಹ ಪ್ರತಾಪಿ ರಾಜ ಆಸೀತ್. ಒಂದು ವೇಳೆ ಈ ಪ್ರತಾಪರ ರಾಣಾ ಪ್ರತಾಪ ಸಿಂಹರ ತಂದೆ ಉದಯಸಿಂಹರು ತುಂಬ ಧೈರ್ಯಶಾಲಿಯಾಗಿದ್ದರು,
ತುಂಬ ಶಕ್ತಿವಂತರಾಗಿದ್ದರೂ ಕೂಡ ಏನಾಯಿತು, ಕಿಂತು ಆದರೆ ಪ್ರತಿಕೂಲತ್ವಾತ್ ಚಿತ್ತೌಡಮೇ ವಾಡಾದಿ ಸ್ಥಾನಾನಿ ಅನ್ಯವಶಾನ್ಯಭೂತ್. ಒಂದು ಅನಾನುಕೂಲತೆಯಿಂದ, ಯಾಕೆಂತ ಹೇಳಿದರೆ ಆ ಕಾಲದಲ್ಲಿ ತುಂಬ ಅಡ್ವಾನ್ಸ್ಡ್ ವೆಪನ್ಸ್ ಅಂತ ನಾವೇನು ಹೇಳ್ತೇವೆ ಅದು ಅಷ್ಟೊಂದು ಇರಲಿಲ್ಲ. ಅಂತಹ ಕೆಲವು ಅನಾನುಕೂಲ ಮತ್ತು ಕೆಲವು ಗಮನ ಆಗಮನ ವ್ಯವಸ್ಥೆ ಇಲ್ಲದ ಸ್ವಲ್ಪ ಅಂತಹ ಒಂದು ಕೆಲವು ಅನಾನುಕೂಲತೆಗಳಿಂದ ಏನಾಯಿತು, ಚಿತ್ತೌಡ ಮೇವಾಡಾದಿ ಸ್ಥಾನ, ಚಿತ್ತೌಡ ಮೇವಾಡ ಇಂತಹ ಕೆಲವು ಸ್ಥಾನಗಳು ಏನಾಯಿತು, ಅನ್ಯವಶಾನ ಬೇರೆಯವರ ವಶಕ್ಕೆ ಹೋಯಿತು. ಅವರಿಗೆ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ತುಂಬ ಪ್ರಯತ್ನ ಪಟ್ಟರೂ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಪಿತುರನಂತರಂ ಸಿಂಹಾಸನಂ ಅಧಿರೂಢ ರಾಣ ಪ್ರತಾಪ ಹಸ್ತಚ್ಯುತಾನಾಂ ಪ್ರಮುಖಾನಾಂ ಏತೇಷಾಂ ಸ್ಥಾನಾನಾಂ ಸ್ವಾಯತ್ತೀಕರಣಾಯ ಚಿಂತಯಿತುಂ ಆರೇಭೆ. ಹಾಗೆ ತುಂಬ ಪ್ರಯತ್ನ ಮಾಡಿ 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 ಉದಯಸಿಂಹನ ಕಾಲ ಮುಗಿಯಿತು. ಈ ರಾಣಾ ಪ್ರತಾಪರು ಸಿಂಹಾಸನಕ್ಕೆ ಬರ್ತಾರೆ. ಅವರು ಸಿಂಹಾಸನಾಧಿಗಳ ನಂತರ ಕೈಬಿಟ್ಟು ಹೋದಂತಹ ಆ ಪ್ರಮುಖವಾದ ಸ್ಥಳಗಳನ್ನು ಪುನಃ ಪಡೆಯಲಿಕ್ಕೆ ಅವರು ಚಿಂತಿಸ್ತಾರೆ. ಇನ್ ದಿಸ್ ಕಂಡೀಷನ್ ದಿಸ್ ರಾಣಾ ಪ್ರತಾಪ ಅರೈಸ್ಡ್ ಇನ್ ದ್ಯಾಟ್ ಪ್ಲೇಸ್. Actually, that Rana Pratapa's father also very brave person, very great person. Still, some reason that very very important places, Chittaur, Mewar, all these places, they defeated, that controlled by some other people. Finally, this Rana Pratap took the charge of king after the death of Udayasingha. Then, that Rana Pratap is planning something to get back those important places. Prathamam Rana Pratapah Ganyanam Sabham Akaritam. ಮೊದಲಿಗೆ ಏನು ಮಾಡಿದ, ಮೊದಲಿಗೆ ನೇರವಾಗಿ ಹೋಗಿ ಜಗಳ ಮಾಡಲಿಲ್ಲ, ಯುದ್ಧ ಮಾಡಲಿಲ್ಲ. ಅದರ ಬದಲಿಗೆ ಸ್ವಲ್ಪ ತಲೆಯನ್ನು ಉಪಯೋಗಿಸಿ ಏನು ಮಾಡಿದ, ಒಂದು ಸಭೆಯನ್ನು ಕರೆದ. ಯಾರ್ದು ಸಭೆ? ಗಣ್ಯಾನಾಂ ಸಭಾಂ, ತುಂಬ ಗಣ್ಯರಾದ ಶ್ರೇಷ್ಠರಾದರು ಅವರದೊಂದು ಸಭೆಯನ್ನು ಕರೆದೇನು ಮಾಡಿದ, ಯಾವತ್ ಪರ್ಯಂತಂ ಪರವಶಂ ರಾಜ್ಯಂ ಸ್ವವಂಶಂ ನಾಧಿಗಚ್ಚತಿ ತಾವತ್ ಪರ್ಯಂತಂ ಸ್ವರ್ಣ ರಜತಾದಿ ಪಾತ್ರೇಷು ಭೋಜನಂ ನ ಕರಿಷ್ಯಾಮಿ ಮೃದು ಶಯನೇ ನ ಶಿಷ್ಯಾಮಿ ರಾಜಪ್ರಸಾದೇ ನ ವಸ್ಯಾಮಿ ಇತಿ ತೇಷಾಂ ಪರತಃ ಪ್ರತಿಜ್ಞಾಂ ಸ್ವೀಕೃತವಾನ್. ಹೀಗೆ ಶ್ರೇಷ್ಠರಾದಂತಹ ಗಣ್ಯರನ್ನು ಕರೆಸಿ ಒಂದು ಸಭೆಯನ್ನು ಮಾಡಿ ಅಲ್ಲಿ ನನ್ನದೇ ಒಂದು ಪ್ರತಿಜ್ಞೆ ಇದೆ ಅಂತ ಹೇಳಿ ಘೋಷಣೆ ಮಾಡ್ತಾನೆ. ಏನು ಪ್ರತಿಜ್ಞೆ? ಹೇಗೆ ಭೀಷ್ಮರು ಪ್ರತಿಜ್ಞೆ ಮಾಡಿ, ತುಂಬ ದೇವವೃತರು ಪ್ರತಿಜ್ಞೆ ಮಾಡಿ ಭೀಷ್ಮರಾದರು, ಅಂತಹ ಒಂದು ಭೀಕರ ಪ್ರತಿಜ್ಞೆಯನ್ನು ಮಾಡ್ತಾನೆ. ಆ ಪ್ರತಿಜ್ಞೆಯನ್ನು ಮಾಡಿದ ನಂತರ ಅವರು ತುಂಬ ಕಷ್ಟಕ್ಕೊಳಗಾಗ್ತಾರೆ. ಅದನ್ನು ಮುಂದೆ ವಿವರಿಸ್ತಾರೆ. ಆಗ ನಮಗೆ ಗೊತ್ತಾಗ್ತದೆ ಅವರು ಎಷ್ಟು ಕಷ್ಟಪಟ್ಟರು. ಆ ಪ್ರತಿಜ್ಞೆ ಏನು ಅಂತ ಮೊದಲು ನೋಡೋಣ. ಎಲ್ಲಿವರೆಗೆ ಬಿಟ್ಟು ಹೋದಂತಹ ರಾಜ್ಯ, ಬೇರೆಯವರ ಪಾಲಾದಂತಹ ರಾಜ್ಯ ಪುನಃ ನಮ್ಮ ವಂಶಕ್ಕೆ, ನಮಗೆ ಪುನಃ ಯಾವತ್ತಿನವರೆಗೆ ಬರುವುದಿಲ್ಲವೋ ಆವತ್ತಿನವರೆಗೆ ಏನು ಮಾಡೋದಿಲ್ಲ, ಆ ಚಿನ್ನದ ಪಾತ್ರೆ, ಅಂದರೆ ಬೆಳ್ಳಿಯ ಪಾತ್ರೆ, ಇದರಲ್ಲಿ ಊಟ ಮಾಡುವುದಿಲ್ಲ, ಅದನ್ನು ಬಳಸುವುದಿಲ್ಲ. ಆದ ನಂತರ ತುಂಬ ಮೃದುವಾದಂತಹ ಮಂಚದಲ್ಲಿ ಮಲಗುವುದಿಲ್ಲ. ಆದ ನಂತರ ನಮ್ಮ ರಾಜಭವನ ಅಂತ ಏನಿದೆ ಅದರಲ್ಲಿ ವಾಸವೇ ಮಾಡುವುದಿಲ್ಲ, ಅದರಿಂದ ಹೊರಗಿರ್ತೇನೆ. ನಾನು ಯಾವಾಗಲೂ ಅದನ್ನು ಪುನಃ ಪಡೆದುಕೊಳ್ಳುವುದಕ್ಕೆ ಚಿಂತೆ ಮಾಡ್ತಾ ಇರ್ತೇನೆ, ಯೋಜನೆ ಹಾಕ್ತಾ ಇರ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಇದು ಪ್ರತಿಜ್ಞೆ ಮಾಡಲಿಕ್ಕೆ ಯಾಕೆ ಇರ್ಬೋದು? ಅವನು ಸಭೆಯನ್ನು ಕರೆದು ಯಾಕೆ ಪ್ರತಿಜ್ಞೆ ಮಾಡಿದ? ಹೌದು, ಪ್ರತಿಜ್ಞೆ ಯಾಕೆ ಮಾಡಿದ ಅಂತ ಹೇಳಿದರೆ, ಸಭೆಯನ್ನು ಕರೆದು ಅದು ಎಲ್ಲರಿಗೂ ಗೊತ್ತಾಗಬೇಕು. ಎಲ್ಲರಿಗೂ ಗೊತ್ತಾದಾಗ ಏನಾಗುತ್ತೆ? ಎಲ್ಲರಿಗೂ ಗೊತ್ತಾದಾಗ ಅವರಿಗೆ ಆ ಶತ್ರು
ಬಳ ಶತ್ರುಗಣದಲ್ಲಿರುವವರಿಗೆ ಅವರಿಗೆ ಸ್ವಲ್ಪ ಗೊತ್ತಾಗ್ತದೆ, ಇವನೆಂತಲೂ ಮಾಡ್ತಾನೆ. ಆದರೂ ಇಲ್ಲಿ ಏನಾಗ್ತದೆ ಅಂದರೆ ಶತ್ರು ಅವರು ಸಹ ಇವನಿಗೆ ಏನು ಶಕ್ತಿ ಇಲ್ಲ ಅಂತ ಹೇಳಿ ಬಿಟ್ಟು ಬಿಡ್ತಾರೆ. ಆ ಬಿಟ್ಟು ಬಿಡುವ ಒಂದು ತಿರಸ್ಕಾರದ ಭಾವದಿಂದ ಪುನಃ ಈ ಮಹಾರಾಣಾ ಪ್ರತಾಪರವರು ಏನು ಮಾಡ್ತಾರೆ, ಸೈನ್ಯವನ್ನೆಲ್ಲ ಕಟ್ಟಿ ಅವರು ಜಯಿಸ್ತಾರೆ. ಹಾಗೆ ಒಂದು ಸಭೆಯನ್ನು ಕರೆದು ಪ್ರತಿಜ್ಞೆಯನ್ನು ಮಾಡ್ತಾರೆ. ಸೊ ಆಫ್ಟರ್ ಥಿಂಕಿಂಗ್ ದಿಸ್ ಟು ಗೆಟ್ ಬ್ಯಾಕ್ ದೋಸ್ ಪ್ಲೇಸಸ್, he called one meeting of those all great persons and all called Vidwamsas. All those people came in that meeting. In that meeting, Rana Pratap Simha took one oath, promise. That promise was known as till that getting that place, till that moment, he won't use the gold or silver vessels. He won't sleep on the soft bed. He won't live in the palace. Like that, he promised in front of those people and came out from that place. Tadanim Haldi Ghat Pradeshe Vairibhi Saha Ghoram Yuddham Sambhavuva. ಇದೇ ಸಂದರ್ಭದಲ್ಲಿ ಹಲ್ದಿ ಘಾಟ್ ಅಂತ ಹೇಳುವ ಒಂದು ಪ್ರದೇಶದಲ್ಲಿ ಶತ್ರುಗಳ ಜೊತೆ ಒಂದು ಘೋರವಾದ ಯುದ್ಧ ಆಗ್ತದೆ. ಅವನು ತನ್ನ ಯುದ್ಧ ಶಕ್ತಿಯನ್ನೆಲ್ಲ ಬಳಸಿ ಯುದ್ಧ ಮಾಡ್ತಾನೆ. ಎಟ್ ದ್ಯಾಟ್ ಮೂಮೆಂಟ್ ಒನ್ ಫೈಟ್ ಹ್ಯಾಪನ್ ಇನ್ ದ ಪ್ಲೇಸ್ ಆಫ್ ಹಲ್ದಿ ಘಾಟ್. ಇಟ್ ಈಸ್ ಅ ವೆರಿ ಬಿಗ್ ವಾರ್ ದೇ ಹ್ಯಾಪನ್. ವೈರಿನಾಂ ಸೈನ್ಯಂ ಸಮುದ್ರೋಪಂ ಆಸೀತ್. ಶತ್ರುಗಳ ಸೈನ್ಯ ಸಮುದ್ರಕ್ಕೆ ಸಮಾನವಾಗಿತ್ತು. ಕಂಪೇರ್ ಒಂದು ಸಾದೃಶ್ಯ ಹೇಳುವಂಥದ್ದು, ಒಂದು ಸಮುದ್ರದ ಹಾಗೆ ತುಂಬ ಸೈನಿಕರು, ಸೋಲ್ಜರ್ಸ್ ಇದ್ದರು ವೈರಿಗಳ ಗಣದಲ್ಲಿ. ಇವನ ಗಣದಲ್ಲಿ ಅಷ್ಟು ಸೈನಿಕರು ಇರಲಿಲ್ಲ. ಇನ್ ಎನಿಮಿಟಿ ಪಾರ್ಟಿ there are so many soldiers compared to this party. ರಾಣಾ ಪ್ರತಾಪ ರಣರಂಗೆ ಘೋರಂ ಅಯುಧ್ಯತ. ತುಂಬ ಘೋರವಾಗಿ, ತುಂಬ ಪವರ್ಫುಲ್ ಆಗಿ ಅವನು ಯುದ್ಧ ರಣಾಂಗದಲ್ಲಿ, ಯುದ್ಧ ಮಾಡುವ ಸ್ಥಳದಲ್ಲಿ ಯುದ್ಧ ಮಾಡಿದ. he fought very bravely in that warfield. ಕಿಂತು ಪೂರ್ಣ ಜಯಂ ಪ್ರಾಪ್ತಿ ನ ಶಾಕ. ಆದರೆ ಪೂರ್ಣವಾಗಿ ಜಯವನ್ನು ಗಳಿಸಿದವನು ಯಾರು? ಅದರ ಅರ್ಥ ಏನು ಅಂತ ಹೇಳಿದರೆ, ಆ ಶತ್ರುವಿನ ಗಣದಲ್ಲಿದ್ದಂತಹ ಹೆಚ್ಚಿನ ಸೈನಿಕರನ್ನು ಸದೆಬಡಿದ. ಆದರೂ ಸ್ವಲ್ಪ ಕಷ್ಟದಿಂದ ಪುನಃ ಸೋಲನ್ನು ಅನುಭವಿಸಿ ಪುನಃ ದಿಕ್ಕಾಪಾಲಾಗಿ ಹೋಗ್ತಾರೆ. ತದೇವರ ಹತ್ರ ದತ್ತಂ ಕಿಮಸ್ತಿ ರಾಣಾ ಪ್ರತಾಪ ಕಿಂತು ಪೂರ್ಣ ಜಯಂ ಪ್ರಾಪ್ತಿ ನಾಶಕ. he didn't get full victory in that war. ಸ್ವಸ್ಯ ಆಪ್ತಸ್ಯ ಅಶ್ವಸ್ಯ ಚೇತಕಾಖ್ಯಸ್ಯ ಸಾಹಾಯಂ ಸಹ ಸರ್ವದಾ ಪ್ರಾಪ್ತವಾನ್. ಚೇತಕ್ ವಯಂ ಸರ್ವೇ ಜಾನಿ, ನಮಗೆಲ್ಲರಿಗೂ ಗೊತ್ತಿದೆ ಚೇತಕ್. ಯಾವಾಗಾದರೂ ನಾವು ಮಹಾರಾಣಾ ಪ್ರತಾಪರ ಚಿತ್ರವನ್ನು ನೋಡಿದಾಗ ಅದರಲ್ಲಿ ಒಂದು ಕುದುರೆ ಇರ್ತದೆ. ಆ ಕುದುರೆ ಹೆಸರೇ ಚೇತಕ್. ಚೇತಕ ಆಖ್ಯಸ್ಯ, ಚೇತಕ ಆಖ್ಯ, ಆಖ್ಯ ನಾಮ ನೇಮ್. ಚೇತಕ ಅನ್ನುವಂತಹ ಹೆಸರಿಂದ ಕೂಡಿದಂತಹ ಆ ಅಶ್ವಸ್ಯ, ಆ ಕುದುರೆಯ ಸಹಾಯತೆ ಸಹ ಸರ್ವದಾ. ಅವರು ಯಾವಾಗಲೂ ಅದರ ಸಹಾಯವನ್ನು ಪಡಿತಾ ಇದ್ದರು. ಅದು ಸ್ವಸ್ಯ ಆಪ್ತಸ್ಯ, ತುಂಬ ಆಪ್ತವಾಗಿತ್ತು, ತುಂಬ ಹೃದಯಕ್ಕೆ ಹತ್ತಿರವಾಗಿತ್ತು ಆ ಕುದುರೆ. ಅಲ್ಲದೆ ಪ್ರತಿ ಸಲವೂ ಅದು ಆ ಕುದುರೆಯ ಸಹಾಯವನ್ನು ಪಡಿತಾ ಇತ್ತು. ತೇನ ಸಹ ಆಪತಃ ಆತ್ಮಾನಂ ರಕ್ಷಿತುಂ ಶಕ್ತವಾಸಿ. ಆ ಕುದುರೆಯಿಂದ ತೇನ ಸಹ, ತೇನ ಅಶ್ವೇನ ಸಹ ಮಹಾರಾಣಾ ಪ್ರತಾಪ, ಇವರು ಆಪತ್ತಿನಿಂದ ಅಂದರೆ ಅಪಾಯದಿಂದ ಹೊರಗೆ ಬರಲಿಕ್ಕೆ, ರಕ್ಷಣೆಯನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಯಿತು. There is very close one horse was named as Chetak. This Rana Pratap Simha always taking help from that horse. By that horse, this Maharana Pratap protected by so many dangerous position or condition. Aranya Guha Pradeshishu Ushitva Swa Sankalpa Siddhaye Sainya Sangrahanam Upakramata.
ಏನಾಯಿತು, ಪೂರ್ಣ ಜಯ ಬರಲಿಲ್ಲ. ಪೂರ್ಣ ಜಯ ಬರಬೇಕಾದ್ರೆ ಇನ್ನೂ ಸಹ ಸೈನ್ಯವನ್ನು ಒಟ್ಟು ಮಾಡಬೇಕಿತ್ತು. ಅದಕ್ಕೆ ಏನು ಮಾಡಿದರು, ಅರಣ್ಯಕ್ಕೆ ಹೋದರು. ಅವರು ಈಗಾಗಲೇ ಪ್ರತಿಜ್ಞೆ ಮಾಡಿಯಾಗಿದೆ, ನಾವು ಅರಮನೆಗೆ ಹೋಗುವುದಿಲ್ಲ, ಅರಮನೆಗೆ ಹೋದರೂ ಅಲ್ಲಿ ಶತ್ರುಗಳ ಆಕ್ರಮಣ ಆಗುವುದು. ಆದ್ದರಿಂದ ಅವರ ಮುಖವನ್ನು ತಪ್ಪಿಸಿ ಅವರ ಅರಣ್ಯಕ್ಕೆ ಹೋಗಿ ಅವರ ಬಲವನ್ನು ಹೆಚ್ಚು ಮಾಡಲಿಕ್ಕೆ, ಅವರ ಸೈನ್ಯವನ್ನು ಹೆಚ್ಚು ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಮಹಾರಾಣಾ ಪ್ರತಾಪ್ ವೆಂಟ್ ಟು ಫಾರೆಸ್ಟ್ ಆ್ಯಂಡ್ ಸ್ಟಾರ್ಟೆಡ್ ಟು increase their power with the help of so many soldiers. ಯದಾ ರಾಣಾ ಪ್ರತಾಪಸಿಂಹ ಅರಣ್ಯೇ ವಸತಿ ಸ್ಮ. ಯಾವಾಗ ಮಹಾರಾಣಾ ಪ್ರತಾಪರು ಅರಣ್ಯದಲ್ಲಿ ವಾಸಿಸ್ತಾ ಇದ್ದರು, ವೆನ್ ಮಹಾರಾಣಾ ಪ್ರತಾಪ್ ಲಿವಿಂಗ್ ಇನ್ ಫಾರೆಸ್ಟ್, ತದಾ ತಸ್ಯ ಪರಿವಾರ ಮಹತ್ ಕಷ್ಟಂ ಅನುಭವ. ಆ ಕಾಲದಲ್ಲಿ ಅವರ ಪರಿವಾರ, ಅವರ ಕುಟುಂಬ ತುಂಬ ಕಷ್ಟವನ್ನು ಅನುಭವಿಸಿದರು. His family got more and more problems or difficulties at that moment when they lived in forest. ಏಕತ್ರ ಸರ್ವದಾ ವೈರ್ಯಾಕ್ರಮಣ ಶಂಕ. ಒಂದು ಕಡೆ ಯಾವಾಗ ವೈರಿಗಳು ಆಕ್ರಮಿಸುತ್ತಾರೆ ಅನ್ನುವಂತಹ ಒಂದು ಸಂದೇಹ. One side they are thinking about the when foreigners all they come and attack us, that one. ಅನ್ಯತ್ರ one more side, ಆಹಾರಾಭಾವ ಅಥ ಪುತ್ರ ಕಲತ್ರಾಣಾಂ ಕಷ್ಟ ಪರಂಪರಾಚ ಅತೀವ ವೇದನಾಕಾರಿ ಭೂವ. ಇನ್ನೊಂದು ಕಡೆ ಶತ್ರುಗಳದ್ದು, ಇನ್ನೊಂದು ಕಡೆ ಈ ಮಕ್ಕಳದ್ದು, ಹೆಂಡತಿಯಂದಿರು, ಈ ಪರಿವಾರದ್ದು, ಅವರ ಆಹಾರದ ವ್ಯವಸ್ಥೆ, ಅದಕ್ಕೋಸ್ಕರ ತುಂಬ ಕಷ್ಟವನ್ನು ಅನುಭವಿಸಿದರು. Another side they observed the scarcity of food for their family members. They are not getting enough food to eat. ಏಕಸ್ಮಿನ್ ದಿನೇ ರಾಣಾ ಪ್ರತಾಪಸ್ಯ ಪತ್ನಿ ಅರಣ್ಯ ತೃಣ ಬೀಜ ಚೂರ್ಣೇನ ರೋಟಿಕಾಃ ಸಜ್ಜೀಕೃತ್ಯ ಸರ್ವೇಭ್ಯಃ ಕಿಂಚಿತ್ ಭಾಗಂ ದತ್ತವತಿ. ಒಂದು ದಿನ ಏನಾಯಿತು, ತುಂಬ ಕಷ್ಟಪಟ್ಟು ಅರಣ್ಯದಲ್ಲಿ ಸಿಗುವಂತಹ ಬೀಜಗಳನ್ನು ಸಂಗ್ರಹಿಸಿ ಅದನ್ನು ಕುಟ್ಟಿ ಪುಡಿ ಮಾಡಿ ಅದರಿಂದ ರೊಟ್ಟಿಯನ್ನು ತಯಾರಿಸಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಡ್ತಾರೆ. ಅಂದರೆ ಅರಣ್ಯ ತೃಣ ಬೀಜ ಚೂರ್ಣೇನ ಅಂದರೆ ನಾವು ಹೇಳುವಾಗ ಭತ್ತ ಅಥವಾ ಗೋಧಿ, ಅದು ತೃಣ ಇರ್ತದೆ. ತೃಣ ಅಂತ ಹೇಳಿದ್ರೆ ಗ್ರಾಸ್, ಹುಲ್ಲು. ಆ ಹುಲ್ಲಿನಲ್ಲಿ ಬೀಜ ಇರ್ತದೆ, ಅಂದರೆ ಗೋಧಿ ಅಥವಾ ಅಕ್ಕಿ. ಅದನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ಇದು ಮಾಡಿ ತೆಗೆದು ಅದನ್ನು ಆ ಹುಡಿಯಿಂದ ರೊಟ್ಟಿಯನ್ನು ಮಾಡಿ. This Maharana Pratapa's wife did one day collected the seeds which one coming from the grass, that is paddy field or wheat, to make it powder and make it that roti. Then gave to everybody a small piece, not full. That only given ಕಿಂಚಿತ್ ಭಾಗಂ ದತ್ತತಿ. ಕೊಟ್ಟ ನಂತರ ಏನಾಯಿತು, ಕೊಟ್ಟ ನಂತರ ಸುಮ್ಮನೆ ಇರಲಿಲ್ಲ, ಪುನಃ ಹೇಳಿದರು ಸ್ವಪುತ್ರಿ ಅಪಿ ರೋಟಿಕಾಂ ದತ್ವಾ. ಸ್ವಪುತ್ರಿ, ಪುತ್ರಿ ಚತುರ್ಥಿ ವಿಭಕ್ತಿ, ಅದರಿಂದ ತನ್ನ ಮಗಳಿಗೂ ಕೂಡ ಕೊಟ್ಟು ರೋಟಿಕಾಂ ದತ್ತ, ರೊಟ್ಟಿಯನ್ನು ಕೊಟ್ಟು ತಯಾ ಅರ್ಧಮೇವ ಖಾದಿತ್ವ ಅವಶಿಷ್ಟಂ ಅರ್ಧಂ ಪಾರೇಭ್ಯೋ ಭಕ್ಷಣಾರ್ಥಂ ರಕ್ಷಾ ಇತಿ ಸೂಚಿತವತಿ. ಸೂಚನೆ ಕೊಟ್ಟರು. ಆ ರೊಟ್ಟಿಯನ್ನು ಕೊಟ್ಟ ನಂತರ ಸೂಚನೆ ಕೊಟ್ಟರು, ಏನು, ಈಗ ನಾನು ರೊಟ್ಟಿಯನ್ನು ಕೊಟ್ಟಿದ್ದೇನೆ, ಅದನ್ನು ಅರ್ಧ ತಿನ್ನಬೇಕು, ಅರ್ಧವನ್ನು ಪುನಃ ನಾಳೆಗೆ ಇಟ್ಕೊಳ್ಬೇಕು. ಆ ರೀತಿಯಾಗಿ ಸೂಚನೆಯನ್ನು ಕೊಡ್ತಾಳೆ. ತಸ್ಯಾಹ ಅರ್ಧಮೇವ ಖಾದಿತ್ವ, ಅದರ ಅರ್ಧವನ್ನು ಮಾತ್ರ ತಿನ್ನು. ಅವಶಿಷ್ಟಂ ಅರ್ಧ, ಉಳಿದ ಅರ್ಧವನ್ನು ಪಾರೇದ್ಯು, ಇನ್ನೊಂದು ಮಾರನೇ ದಿನಕ್ಕೆ, ಪಾರೇದ್ಯು ಅಂದರೆ ಮಾರನೇ, ನೆಕ್ಸ್ಟ್ ಡೇ, ಭಕ್ಷಣಾರ್ಥಂ ರಕ್ಷ, ತಿನ್ನಲಿಕ್ಕೋಸ್ಕರ ರಕ್ಷಿಸಿಕೊಳ್ಬೇಕು ಅಂತ ಸೂಚಿತವಾಗಿ ಗೇವ್ ಇನ್ಸ್ಟ್ರಕ್ಷನ್. ವೈಫ್ ಗೇವ್ ಇನ್ಸ್ಟ್ರಕ್ಷನ್ ದ್ಯಾಟ್ ಯು ಹ್ಯಾವ್ ಟು ಈಟ್ ಹಾಫ್ ವಿಚ್ ಒನ್ ಐ ಹ್ಯಾವ್ ಗಿವನ್, ನೆಕ್ಸ್ಟ್ ಹಾಫ್ ಯು ಹ್ಯಾವ್ ಟು ಪ್ರೊಟೆಕ್ಟ್ ಫಾರ್ ಟುಮಾರೋ. ಏತಾದೃಶಂ ದಾರುಣಂ ಸೂಚಿತವತಿ ಸ್ವಪ್ರಿಯ ವಿಹಿತು ಪಾರೇತ್ಯು ಆಹಾರ
ಲಪ್ಸ್ಯತೆ ವಾ ನ ವಾ ಇತಿ ಶಂಕಯ ಪ್ರೇಮಮಯಿ ಮಾತಾ ತಥಾ ಉವಾಚ. ಮರುದಿವಸ ತನ್ನ ಪುತ್ರಿಗೆ ಆಹಾರ ಸಿಗ್ತದೋ ಇಲ್ಲವೋ ಅನ್ನುವಂತಹ ಯೋಚನೆಯಿಂದ ಆ ಪುತ್ರಿಗೆ ಈ ರೀತಿಯಾದಂತಹ ಸೂಚನೆಯನ್ನು ಅವಳು ಕೊಡ್ತಾಳೆ. ಆಫ್ಟರ್ ಥಿಂಕಿಂಗ್ ಟುಮಾರೋಸ್ ಫುಡ್, she gave the instruction to her daughter, that is, eat only half, next half you have to keep for tomorrow. एतादृशं दारुणं कारुण्यपूर्णञ्च जीवनं व्यतीयाय सर्वोऽपि परिवारः. ಈ ರೀತಿಯಾದಂತಹ ತುಂಬ ಕಷ್ಟಕರವಾದಂತಹ ಜೀವನವನ್ನು ಎಲ್ಲರೂ ವ್ಯಯಿಸ್ತಾ, ಈ ಪರಿವಾರದವರೆಲ್ಲರೂ ವ್ಯಯಿಸ್ತಾ ಇದ್ದರು. All family members spent their life in this very critical condition. बहुभ्यः दिनेभ्यः पर्याप्त आहाराभावात् क्षुधिता बालिका तदानीमेव रोटिकां खादितुं आरेभे. ತುಂಬ ದಿನದಿಂದ ಏನೂ ಸಿಗದೆ ಹಸಿದಿದ್ದ ಆ ಮಗಳು, ಚಿಕ್ಕ ಮಗಳು ಏನು ಮಾಡಿದ್ಳು, ಆ ಕೂಡಲೇ ತಿನ್ನಲಿಕ್ಕೆ ಆರಂಭ ಮಾಡ್ತಾಳೆ. Immediately that daughter started to eat that roti. तावाति काले कुतश्चित् अकस्मादागतः कश्चन अरण्यमार्जालः बालिकायाः हस्तात् रोटिकाम् आकृष्य कुत्रचित् अधावत्. ಆಗ ತಿನ್ನಲಿಕ್ಕೆ ಆರಂಭ ಮಾಡಿದ್ದಷ್ಟೇ ಆ ತಕ್ಷಣದಲ್ಲಿ ಎಲ್ಲಿಂದಲೋ ಒಂದು ಕಾಡು ಬೆಕ್ಕುವನ್ನು ಅವಳ ಕೈಯಲ್ಲಿದ್ದ ಆ ರೊಟ್ಟಿಯ ತುಂಡನ್ನು ಹಿಡಿದು ಓಡಿ ಹೋಗ್ತದೆ. ಬಾಲಿಕಾ ಯಾವುದೋ ಒಂದು, ದಟ್ ಈಸ್ ಒನ್ ಸ್ಮಾಲ್ ಫಾರೆಸ್ಟ್ ಕ್ಯಾಟ್ ಕೇಮ್ ಆ್ಯಂಡ್ ಟುಕ್ ದ್ಯಾಟ್ ರೋಟಿ ಆ್ಯಂಡ್ ರ್ಯಾನ್ ಅವೇ ಫ್ರಮ್ ದ್ಯಾಟ್ ಪ್ಲೇಸ್. ಬಾಲಿಕಾ ಮಹತಾ ದುಃಖೇನ ಆಕ್ರಂದಿತು ಉಪಚಕ್ರ. ಆ ಚಿಕ್ಕ ಮಗಳು ಆ ಕೂಡಲೇ ತುಂಬ ದುಃಖದಿಂದ ಅಳಲಿಕ್ಕೆ ಆರಂಭ ಮಾಡ್ತಾಳೆ. ಡಾಟರ್ ಸ್ಟಾರ್ಟೆಡ್ ಟು ಕ್ರೈ. ಏತತ್ ಕರುಣಾಪೂರ್ಣ ದೃಶ್ಯಂ ಅವಲೋಕ್ಯ ಕಠೋರ ಹೃದಯಸ್ಯ ರಾಣ ಪ್ರತಾಪಸ್ಯಾಪಿ ಮನಃ ಅದ್ರವತ್. ಇಂತಹ ಒಂದು ಸ್ಥಿತಿಯನ್ನು ನೋಡಿ ಆ ಮಹಾರಾಣ ಪ್ರತಾಪನ ಹೃದಯ ಕೂಡ ಕರಗಿತು. ಇಟ್ ಈಸ್ ಶೋಯಿಂಗ್ ಸಿಂಪತಿ ಟುವರ್ಡ್ಸ್ ಹಿಸ್ ಡಾಟರ್. किन्तु स्वीकृतां प्रतिज्ञां स्मरान् नानाविध कष्टम् अनुभवन्नपि दृढमनस्को भूत्वा पुनः सैन्यशक्तिं वर्धयितुं कामः राणा प्रतापः सिन्धु नदी प्रदेशं जुगाम. ಹೀಗೆಲ್ಲ ಕಷ್ಟಗಳು ಬಂದರೂ ತನ್ನ ಪ್ರತಿಜ್ಞೆಯನ್ನು ಉಳಿಸಲಿಕ್ಕೋಸ್ಕರ ಏನು ಮಾಡ್ತಾನೆ, ಮಕ್ಕಳ ಹೆಂಡತಿಯಂದಿರ ಆಹಾರದ ಚಿಂತೆಯನ್ನು ಬಿಟ್ಟು ದೇಶದ ಕುರಿತಾಗಿ ಚಿಂತನೆ ಮಾಡ್ತಾನೆ. ಅದೇ ಹೇಳ್ತಾ ಇದ್ದಾರೆ, ಕಿಂತು ಸ್ವೀಕೃತಾಂ ಪ್ರತಿಜ್ಞಾಂ ಸ್ಮರನ್. ಆದರೆ ತಾನು ಸ್ವೀಕರಿಸಿದಂತಹ ಪ್ರತಿಜ್ಞೆಯನ್ನು ನೆನಪಿಸಿಕೊಂಡು ತುಂಬ ವಿಧವಾದಂತಹ ಕಷ್ಟವನ್ನು ಅನುಭವಿಸಿಕೊಂಡು ದೃಢ ಮನಸ್ಸನ್ನು ಹೊಂದಿಕೊಂಡು ಅವನು ಮುಂದೆ ಹೋಗಿ ಸೈನ್ಯ ಶಕ್ತಿಯನ್ನು, ಸೈನಿಕರ ಸಂಖ್ಯೆಯನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಎಲ್ಲಿ ಹೋಗ್ತಾನೆ, ಸಿಂಧೂ ನದಿ ಪ್ರದೇಶ, ಸಿಂಧೂ ನದಿ ಪ್ರದೇಶ ಹತ್ರ ಹೋಗ್ತಾನೆ. ತತ್ರ Sindhu Nadi, this Maharana Pratap went near to Sindhu river place to increase his army in this difficult condition. Tatra Karyaniष्ठान Veera Rajaputran Ekikritya Swasankalpa Siddhaye Prayatata. ಅದೇನು ಮಾಡಿದ, ತುಂಬ ಕಾರ್ಯಾಚರಿಸುತ್ತಿದ್ದಂತಹ ವೀರ ರಾಜಪುತ್ರರಿದ್ದರು ಎಲ್ಲಿ, ಸಿಂಧೂ ನದಿ ಪ್ರದೇಶದಲ್ಲಿ. ಅಂತಹ ಆ ರಾಜಪುತ್ರರು ಸ್ವಲ್ಪ ಆಚೀಚೆ ಇರುವಂತಹ ರಾಜಪುತ್ರರನ್ನು ಒಟ್ಟು ಮಾಡಿ, ರಾಜಪುತ್ರ ಏಕೀಕತೆ ಒಟ್ಟು ಮಾಡಿ ಸ್ವಸಂಕಲ್ಪ ಸಿದ್ಧತೆ, ತಾನು ಮಾಡಿದಂತಹ ಸಂಕಲ್ಪ ದೃಢ ನಿಶ್ಚಯವನ್ನು ಸಿದ್ಧಿಸಲಿಕ್ಕೋಸ್ಕರ, ಅದನ್ನು ಪೂರ್ಣ ಮಾಡಲಿಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾನೆ. ತತ್ರ ದರ್ ಇಸ್ ಕಿಂಗ್ ಮಹಾರಾಣಾ ಪ್ರತಾಪ್ being try went near that Sindhu river place and make it together all those royal family members and make them to train. Tatra aranyakaihi billaihi na kevalam rajaputa mahilanam balanancha rakshanam sankashta samaye kritam api cha tan khani kupeshu samrakshitam. ಇಲ್ಲಿ ಏನಾಯಿತು, ಅವ್ರು ಹೇಳ್ತಾ ಇದ್ದಾರೆ, ಅಲ್ಲಿ ವೀರ ರಾಜಪುತ್ರ ಏಕೀಕೃತ್ಯ
ವೀರ ರಾಜಪುತ್ರರನ್ನು ಒಟ್ಟು ಮಾಡಿ ಏನು ಮಾಡಿದರು, ಅವರಿಗೆ ಸಂಕಲ್ಪ ಸಿದ್ಧಿಗೋಸ್ಕರ ಪ್ರಯತ್ನ ಮಾಡಿದರು ಅಂತ ಬರ್ತದೆ. ಆದರೆ ಇಲ್ಲಿ ಏನಾಯಿತು, ಅರಣ್ಯ ಅಲ್ಲಿ ಇರುವಂತಹ ಅಲ್ಲಿ ಎಲ್ಲಿ ಸಿಂಧು ನದಿ ಪ್ರದೇಶ ಅಲ್ಲಿ ಪಕ್ಕದಲ್ಲಿ ಚಿಕ್ಕ ಅರಣ್ಯಗಳೆಲ್ಲ ಇತ್ತು. ಆ ಅರಣ್ಯದಲ್ಲಿ ಬಿಲ್ಲವರಿದ್ದರು. ಆ ಬಿಲ್ಲವರಿಂದ ನ ಕೇವಲಂ ರಜಪೂತ ಮಹಿಳೆಯರು ತಂದಿದ್ದರು, ಅವರು ಮಾತ್ರ ಅಲ್ಲದೆ ಬಾಲಾನಾಂಚ ತುಂಬ ಬಾಲಕರಿದ್ದರು, ಅವರನ್ನು ಕೂಡ ಸಂಕಷ್ಟ ಸಮಯ ಕೃತಂ ಏನು ಮಾಡಿದರು, ರಕ್ಷಣೆ ಮಾಡಿದರು. ಈಗ ಏನಾಯಿತು ಅಂತ ಹೇಳಿದರೆ, ಮಹಾರಾಣಾ ಪ್ರತಾಪರು ಮೊದಲಿಗೆ ಸಿಂಧೂ ನದಿ ಪ್ರದೇಶಕ್ಕೆ ಹೋಗ್ತಾ ಇದ್ದರು. ತದನಂತರದಲ್ಲಿ ಅಲ್ಲಿ ಪಕ್ಕದಲ್ಲಿರುವಂತಹ ಅರಣ್ಯದಲ್ಲಿ ಸುತ್ತಾಡಿದಾಗ ಏನಾಗ್ತದೆ ಅಂತ ಹೇಳಿದರೆ, ರಜಪೂತರ ಮಹಿಳೆಯರು, ರಜಪೂತ ಒಂದು ರಾಯಲ್ ಫ್ಯಾಮಿಲಿ, ಅಲ್ಲಿಯ ಮಹಿಳೆಯರು ಮತ್ತು ಅಲ್ಲಿಯ ಬಾಲಕರು, ಅವರ ಮಕ್ಕಳು, ಇವರನ್ನು ಅರಣ್ಯದಲ್ಲಿ ವಾಸಿಸುವ ಬಿಲ್ಲವರು ಅಂತ ಇದ್ದರು, ಬಿಲ್ಲೈಹಿ. ಅವರು ತುಂಬ ಸ್ವಲ್ಪ ಟ್ರೈಬಲ್ ಬುಡಕಟ್ಟು ಜನಾಂಗದ ಹಾಗಿದ್ದು ಅವರಿಂದ ರಕ್ಷಿಸಿದರು. ಅವರು ತುಂಬ ಪವರ್ಫುಲ್ ಆಗಿದ್ದು, ಇವರು ತುಂಬ ಪವರ್ಫುಲ್ ಆಗಿದ್ದು. ಇವರದ್ದು ಮಾತ್ರ ಅವರು ಟ್ರೈಬಲ್ ಆದ್ದರಿಂದ ಇವರು ಸ್ವಲ್ಪ ಹೆಚ್ಚಿನ ಬಲವನ್ನು ತೋರಿಸಿ ಈ ಮಹಿಳೆಯರನ್ನು ಮತ್ತು ಬಾಲಕರನ್ನು ಸಂರಕ್ಷಿಸಿ. ಅದಲ್ಲದೆ ಅಲ್ಲಿ ಈ ಮಹಿಳೆಯರು, ಬಾಲಕರು, ಇನ್ನು ಕೆಲವರು ಏನು ಮಾಡ್ತಾಯಿದ್ರು, ಖನಿಕೂಪೇಶು ಸಂರಕ್ಷಿತ, ಬಾವಿ ತೋಡ್ತಾ ಇದ್ರು, ಅಂದರೆ ಖನನ ಮಾಡ್ತಾ ಇದ್ರು. ಅಲ್ಲಿ ಚಿನ್ನ ವೈಡೂರ್ಯ ಯಾವುದಾದ್ರು ಸಿಗ್ತದಾ ಅನ್ನುವಂತಹ ಒಂದು ಸಂಶೋಧನೆಗಾಗಿ ಅಲ್ಲಿ ಮಣ್ಣನ್ನು ಅಗಿತಾ ಇತ್ತು. ತುಂಬ ಸ್ಲೇವ್ಸ್ನ ಹಾಕಿ ಬಳಸಿ ಅವರನ್ನು ಕೆಲಸ ಮಾಡಿಸ್ತಾ ಇದ್ರು. ಅವರಿಂದ ಅವರನ್ನು ಸಂರಕ್ಷಣೆ ಮಾಡಿ ಅವರನ್ನು ಈ ಕಡೆ ತಂದರು. ಹೀಗೆ ಈ ಮಹಾರಾಣಾ ಪ್ರತಾಪ ಅವರನ್ನು ರಕ್ಷಿಸಿದ್ರಿಂದಾಗಿ ಮಹಾರಾಣಾ ಪ್ರತಾಪ್ ಏನು ಹೇಳ್ತಾರೆ ಅದನ್ನು ಅವರು ಮಾಡಲಿಕ್ಕೆ ರೆಡಿ ಇದ್ದರು. ಸೊ ಹಿಯರ್ ವಿ ಆರ್ ಗೆಟಿಂಗ್ ದಟ್ ಇನ್ಫಾರ್ಮೇಷನ್ ಅಬೌಟ್ ದ ಬಿಲ್ಲೈಹಿ. ದೇರ್ ಇಸ್ ಒನ್ ಟ್ರೈಬಲ್ ಫ್ಯಾಮಿಲಿ. ದಟ್ ಟ್ರೈಬಲ್ people are using badly these Rajaputta women and children, all those people. This Maharana Pratap protected all these people from that Billai. Then some people are engaged with some other work, digging work. So those people are also saved by this Maharana Pratap. So Haldi Ghati Samarangani ವಿಲ್ಲ ಯುದ್ಧ ವೀರ ನ ಕೇವಲ ಯುದ್ಧೇನ ಉಪಕೃತವತಃ ಕಿಂತು ಗೂಢಚರ ಕೃತ್ಯಂ ನಿರ್ವರ್ತ್ಯ ಪರರಹಸ್ಯಂ ವಿಘಟಯಾಮಾಸು. ಏನಾಯಿತು, ಹಲ್ದಿ ಘಾಟ್ ಅನ್ನುವಂತಹ ಸಮರಾಂಗಣದಲ್ಲಿ ಮೊದಲು ಯುದ್ಧ ಆಯಿತು. ಅಲ್ಲಿ ಬಿಲ್ಲ ಯುದ್ಧ ವೀರ, ಈ ಬಿಲ್ಲ ಯುದ್ಧ ವೀರ, ಬಿಲ್ಲವರಲ್ಲಿರುವಂತಹ ಯುದ್ಧ ವೀರರನ್ನು ಏನು ಮಾಡಿದರು, ಅವರನ್ನು ಯುದ್ಧಕ್ಕೆ ಮಾತ್ರ ತಯಾರು ಮಾಡಿದ್ದಲ್ಲ, ಅಲ್ಲಿ ತುಂಬ ಗುಪ್ತಚರರಾಗಿ ಹೋಗಿ ಅಲ್ಲಿಂದ ವಿಷಯಗಳನ್ನು ತರುವಲ್ಲಿ ಸಹ ಇವರು ತುಂಬ ಸಹಾಯಕವಾದರು. ಇವರು ತುಂಬ ಯಶಸ್ವಿಯಾಗಿ ಎಲ್ಲ ವಿಷಯಗಳನ್ನು ಬಂದು ಹೇಳ್ತಾ ಇದ್ದರು. ದೀಸ್ ಬಿಲ್ಲ ಯುದ್ಧ ವೀರಾಸ್ is went near that Haldi Ghat and they are getting more and more information, secret information. That one even gave to this Maharana Pratap. ತದೈವ ಏಕಸ್ಮಿನ್ ದಿನೇ ರಾಜಸ್ಥಾನ ಸೀಮಾ ಅತೀತ್ಯ ಯದಾ ರಾಣಾ ಪ್ರತಾಪಃ ಗಚ್ಚನ್ ಆಸೀತ್. ಒಂದು ದಿನ ಏನಾಯಿತು, ಇದು ತುಂಬ ಆಸಕ್ತಿಕರವಾದದ್ದು. ಇದು ನಮ್ಮ CBSE ಪಠ್ಯದಲ್ಲಿ ಸಹ ಬಂದಿದೆ. ಮಹಾರಾಣಾ ಪ್ರತಾಪನು ಈ ಭಾಗ ಅಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ, ಇಲ್ಲಿ ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಒಂದು ದಿನ ಏನಾಯಿತು, ಈ ಮಹಾರಾಣಾ ಪ್ರತಾಪರು ರಾಜಸ್ಥಾನದ ಸೀಮೆ ಬಾರ್ಡರ್ ದಾಟಿ ಹೋಗ್ತಾ ಇರ್ತಾರೆ. ಹಾಗೇನಾಯಿತು, ತಥಾ ಏಕಃ ವೃದ್ಧ ಅಜಗ. ಆಗ ಇವರಿಗೆ ಒಂದು ವೃದ್ಧ ಮುದುಕ ಎದುರು ಬರುತ್ತಾರೆ. One day what happened, this Rana Pratap Maharaj crossing that Rajasthan border. At that moment one old person came in front of this person, Maharana Pratap. Sainya sangrahanam tat shikshanancha bahu vittavri
ವ್ಯಯಸಾಧ್ಯಂ ಕಾರ್ಯಂ. ಇಲ್ಲೇನು ಹೇಳ್ತಾ ಇದ್ದಾರೆ, ಸೈನ್ಯ ಸಂಗ್ರಹಣ ಅಂದರೆ ತುಂಬ ಆರ್ಮಿಯನ್ನು ಉತ್ತೇಜಿಸುವುದು. ತತ್ ಶಿಕ್ಷಣಶ್ಚ ಅಂತಹ ಒಂದು ಶಿಕ್ಷಣ, ಅಂತಹ ಒಂದು ಶಿಕ್ಷಣವನ್ನು ಕೊಡುವಂಥದ್ದು. ಬಹುವಿತ್ತ ವ್ಯಯ ಸಾಧನ, ತುಂಬ ಹಣ ಖರ್ಚು ಮಾಡಬೇಕು. ಮಹಾದಾರಿದ್ರ್ಯೇಣ ಪರಿತಪ್ಯ ಮಾನಸ್ಯ ಪ್ರತಾಪಸ್ಯ ಇದಮೇವ ಚಿಂತಾ ಕಾರಣ ಆಸೀತ್. ಈಗ ಆ ವೃದ್ಧ ಬರುವುದು ಮತ್ತೆ ಅವನ ಸ್ಥಿತಿಯನ್ನು ಹೇಳೋದು ಒಂದೇ ಆಗಿದೆ. ಇಲ್ಲಿ ಏನು ಹೇಳಿದ್ದಾರೆ, ಮಹಾರಾಣಾ ಪ್ರತಾಪ್ ಗಾಟ್ ದ ಟೆನ್ಷನ್ ಅಬೌಟ್ ದ collecting the food and collecting the soldiers, increasing the army. This is the chinta karanam asit. That is the reason to get the thanks for Maharana Pratap. This information, this old person who came in front of this Maharana Pratap got that. So he came. Kathanchit swasankalpa siddhaye saha kutrapi gantum siddhassa. ಏನೋ ಒಂದು ಸಂಕಲ್ಪವನ್ನು ಸಿದ್ಧಿಸಲಿಕ್ಕೋಸ್ಕರ ಅವರು ಮುಂದೆ ಹೋಗ್ತಾ ಇರ್ತಾರೆ. ರಾಜಸ್ಥಾನ ಸೀಮಾಂ ಅತೀತ್ಯ ಜಿಗಮಿಷ್ಯಸೀತ್. ಆ ರಾಜಸ್ಥಾನದ ಆ ಬಾರ್ಡರನ್ನು ದಾಟಿ ಮುಂದೆ ಹೋಗ್ತಾ ಇದ್ದಾರೆ. ಏನಂ ಉದಂತಂ ಶುತ್ವಾ ಭಾಮಶಾಹ ಸಹ ವೃದ್ಧ. ಇಲ್ಲಿ ಏನಾಯಿತು, ಆ ವೃದ್ಧನ ಹೆಸರು ಭಾಮಶಾಹ ಅಂತ. ಏನಂ ಉದಂತಂ ಶುತ್ವಾ ಏನಾಯಿತು, ಉದಂತಂ ವಾರ್ತ, ಇಂತಹ ವಾರ್ತೆಯನ್ನು ಕೇಳಿ ಆ ಭಾಮಶಃ ಅಂತ ಹೇಳುವಂತಹ ವೃದ್ಧ ಮುದುಕ ಅವನು ಕಿಮಪಿ ಮಹತ್ ಕಾರ್ಯಂ ಕರ್ತು, ಏನೋ ಒಂದು ದೊಡ್ಡ ಕೆಲಸ ಮಾಡಬೇಕು, ಇವರಿಗೆ ಸಹಾಯ ಮಾಡಬೇಕು. ಕಾಲಃ ಸಮಯಾತಃ, ಅಂತಹ ಒಂದು ಮಹತ್ ಕಾರ್ಯ ಮಾಡುವಂತಹ ಒಂದು ಸಮಯ ಬಂದಿದೆ ಇದು ಭಾವಿತವಾನ್. ಆ ರೀತಿಯಾಗಿ ಒಂದು ಭಾವಿಸ್ತಾನೆ. ಆ ಓಲ್ಡ್ ಪರ್ಸನ್ ಕೇಮ್ ಇನ್ ಫ್ರಂಟ್ ಆಫ್ ಮಹಾರಾಣಾ ಪ್ರತಾಪ್ ಟು ಥಿಂಕಿಂಗ್ ದ್ಯಾಟ್ ದಿಸ್ ಈಸ್ ದ ರೈಟ್ ಟೈಮ್ ಟು ಹೆಲ್ಪ್ ದ್ಯಾಟ್ ಪರ್ಸನ್, ಹೆಲ್ಪ್ ದ್ಯಾಟ್ ಮಹಾರಾಣಾ ಪ್ರತಾಪ್, because he's got the thanks because of the lack of food, lack of army. For that money is required. So that he came in front of that Maharana Pratap. Saha Rana Pratapasya Purvajana Asthanya Amatyah Asat. ಆ ವೃದ್ಧನು ಆ ಮಹಾರಾಣಾ ಪ್ರತಾಪರ ಪೂರ್ವಜರು ಅಂತ ಹೇಳಿದ್ರೆ ಅವನ ಅಜ್ಜಂದಿರ ತಂದೆ ಅವರ ಕಾಲದಲ್ಲಿ ಅಮಾತ್ಯನಾಗಿದ್ದ, ಮಂತ್ರಿಯಾಗಿದ್ದ. ಸಹ ಬಹುಧನಮಿ ಅರ್ಜಿತವಾನ್, ಆ ಕಾಲದಲ್ಲಿ ಅವನು ತುಂಬ ಹಣ ಗಳಿಸಿದ್ದ. ಈ ವೃದ್ಧ, ದಿಸ್ ವೃದ್ಧ ಆರ್ ಓಲ್ಡ್ ಪರ್ಸನ್ ಆರ್ ಭಾಮಶಃ ಮಿನಿಸ್ಟರ್ ಆಫ್ in ancestors of this Maharana Pratap. At the same time, at that moment, he earned more and more money by doing that work. Saha Pratapam Prati Uvacha, that old person told Pratap, Prabho aham bhavad vamshasya sevakah mama haste prabhutam dhanam vidyate tena bhavan panchavinshati sahasra sainikan dvadasha varsha paryantam palayidam pravishyati. O Prabhu, ರಾಜರೇ, ನಾನು ನಿನ್ನ ವಂಶದ ಸೇವಕನಾಗಿದ್ದೇನೆ. ನನ್ನ ಹತ್ರ ತುಂಬ ಹಣ ಇದೆ. ಆದ್ದರಿಂದ ಈ ಹಣದಿಂದ 25,000 ಸೈನಿಕರನ್ನು 12 ವರ್ಷ ಪರ್ಯಂತ ಸಾಕಲಿಕ್ಕೆ ಅಥವಾ ಅವರಿಗೆ ಆಹಾರವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಅಷ್ಟು ಹಣ ನನ್ನ ಹತ್ರ ಇದೆ, ಅದನ್ನು ನಿಮಗೆ ಕೊಡ್ತೇನೆ. ಆಯಿತು, ಆ ಶಕ್ಯ ಹಾಗೆ ಬರುತ್ತೆ. That old person told Pratap that I am the servant of your ancestor, that means your family, royal family. In my hand, so many money is there, wealth is there, so that I will give. That is the capacity is, you can take care about the 25,000 soldiers, you can take care about that. Palayitum, Prabhavishyati, Palayitum, take care. Tada Pratapah Provacha. ಆ ಪ್ರತಾಪ್ ಹೇಳ್ತಾರೆ, ನೈತದ್ದನಂ ಸ್ವೀಕರ್ತುಂ ಅಹಂ ಇಚ್ಛಾಮಿ ಕುತ್ರಾಪಿ ಗತ್ವಾ ಧನಂ ಸಂಗ್ರಹಿಷ್ಯಾಮಿ. ಆ ಹಣವನ್ನು ನನಗೆ ತಗೊಳ್ಳಿಕ್ಕೆ ಆಗುವುದಿಲ್ಲ. ಎಲ್ಲಿಯಾದರೂ ಬೇರೆ ಕಡೆ ಹೋಗಿ ನಾನು ಧನವನ್ನು, ಆ ಹಣವನ್ನು ಸಂಗ್ರಹ ಮಾಡ್ತೇನೆ ಅಂತ ಹೇಳ್ತಾರೆ. ದಟ್ ಮಹಾರಾಣಾ ಪ್ರತಾಪ್ ಟೋಲ್ಡ್ that money is not able to taken by me. From other place, I can get money, I can make arrangement of money. Tada bhavashah provacha naitadhanam parakiyam desharakshanaartham maya arjitamidam dhanam yadi sahayakam bhavati tarhi mama jeevanam sarthakam bhavet.
ಆಗ ಭಾಮಶರು ಹೇಳ್ತಾರೆ, ಇಲ್ಲ, ಅದು ಧನ ಬೇರೆಯವರದಲ್ಲ, ನೀವೇ ಕೊಟ್ಟಂಥದ್ದು, ಅದು ನಿಮ್ಮದೇ ಧನ. ಈಗ ದೇಶ ರಕ್ಷಣೆ ತುಂಬ ಮುಖ್ಯವಾಗಿದೆ. ಅದರಿಂದ ಈ ದೇಶ ರಕ್ಷಣೆಗೋಸ್ಕರ ನಾನು ಸಂಪಾದಿಸಿದಂತಹ ಈ ಹಣ ಏನಿದೆ ಅದು ಸಹಾಯಕ್ಕೆ ಬಂದರೆ ಅದರಿಂದ ನನಗೆ ತುಂಬ ತೃಪ್ತಿ ಬರ್ತದೆ, ತುಂಬ ಸಾರ್ಥಕತೆಯನ್ನು ನಾನು ಪಡ್ಕೊಳ್ತೇನೆ ಅಂತ ಹೇಳ್ತಾರೆ. ಭಾಮಶ told that this is yours money only. From your item, that is yours money only. Particularly, I am telling about that this is used for protect the nation. If you protect the nation by using this money, I am the very satisfied person. ವೃದ್ಧಸ್ಯ ಭಾಮಶಸ್ಯ ವಚನಂ ಶ್ರುತ್ವಾ ಆನಂದೇನ ರಾಣಾ ಪ್ರತಾಪಸ್ಯ ಮನಃ ಕೃತಜ್ಞತಾ ಪೂರ್ಣಂ ಬಭೂವ. ಇಂತಹ ಆ ವೃದ್ಧನಾದಂತಹ ಭಾಮಶನ ಮಾತನ್ನು ಕೇಳಿ ತುಂಬ ಕೃತಜ್ಞತೆಯಿಂದ ಭಾವ ಉನ್ಮತ್ತನಾಗಿ ಬರ್ತಾನೆ. He got more and more emotionally about this Bhamasha's words. Sahatad bahudhanam samprapya sainya shakti sangrahakaryam prarekha. What happened? After getting that money, bahudhanam samprapya, after getting that money, sainya shakti sangrahakaryam prarekha. Started to collect the soldiers. Tadanim anyatopi ವೃತ್ತಂ ಪ್ರಾಪ್ತಂ. ಆ ಸಂದರ್ಭದಲ್ಲಿ ಬೇರೆ ಕಡೆಯಿಂದ ಸಹ ಹಣ ಬರಲಿಕ್ಕೆ ಆರಂಭ ಆಯಿತು. He got some other money also from other resources. ತತ್ಸರ್ವಂ ಉಪಯುಜ್ಯ ಸಹ ಮಹಾಸೈನ್ಯಂ ರಚಯಾಮಾಸ. ಇದನ್ನೆಲ್ಲ ಉಪಯೋಗ ಮಾಡಿ ದೊಡ್ಡ ಸೈನ್ಯವನ್ನು ರಚಿಸಿದ. He created, he formed very big army. ರಾಣಾ ಪ್ರತಾಪಃ ಸ್ವಜನ್ಮ ಸ್ಥಾನಮೇವ ಪರಿತ್ಯಜ್ಯ ಗತವಾನ್ ಇತಿ ತಸ್ಯ ಶತ್ರುವಃ ಪರಿಹಸಂತ. ಮಹಾರಾಣಾ ಪ್ರತಾಪರು ತನ್ನ ಜನ್ಮಸ್ಥಳವನ್ನೇ ಬಿಟ್ಟು ಇಲ್ಲಿಯೋ ಓಡಿ ಹೋಗಿದ್ದಾರೆ ಅಂತ ಶತ್ರುಗಳು ತುಂಬ ಉಪಹಾಸ ಮಾಡ್ತಾ ಇದ್ರು, ತಮಾಷೆ ಮಾಡ್ತಾ ಇದ್ರು. ಆಲ್ ಎನಿಮೀಸ್ ಮೇಕ್ ಫನ್ ಆಫ್ ದಿಸ್ ಮಹಾರಾಣಾ ಪ್ರತಾಪ್ ಬಿಕಾಸ್ he went away from the birthplace of that. ಇತಃ ಪರಂ ಪುನಃ ಸಾ ಯೋದ್ಧಂ ಆಗಚ್ಚೇತಿ ಸ್ವಪ್ನೆ ತೇನ ಚಿಂತವಂತಿ ಸ್ಮ. In the dream also they didn't realize, didn't recognize that he may come again to fight. किंतु महाराणा प्रतापः तेषां निरीक्षां मिथ्यां कृत्वा पराक्रान्तं स्वकीय राज्य सीमां असीम पराक्रमेण स्वाधीनं कर्तुम् अभ्यवर्तत. ಏನು ಮಾಡಿದ? ಸೈನ್ಯವನ್ನು ಹಿಡ್ಕೊಂಡು ಮಹಾರಾಣಾ ಪ್ರತಾಪರು ಅವರ ನಿರೀಕ್ಷೆಯನ್ನು ಹುಸಿಗೊಳಿಸಿ ಸುಳ್ಳು ಮಾಡಿ ಆ ಪರಾಕ್ರಮದಿಂದ ತುಂಬ ಸ್ವಕೀಯ ರಾಜ್ಯ ಸೀಮವನ್ನು, ಅಂದರೆ ತನ್ನ ರಾಜ್ಯದ ಸೀಮೆಯನ್ನು ಒಳಗೆ ಬಂದು ದಾಟಿ ಒಳಗೆ ಬಂದು ತುಂಬ ಧೈರ್ಯದಲ್ಲಿ ಯುದ್ಧ ಮಾಡ್ತಾರೆ. ದಿಸ್ ಮಹಾರಾಣಾ ಪ್ರತಾಪ್ ಅಟ್ಯಾಕ್ ದ ಸೇಮ್ ಕಿಂಗ್ಡಮ್. ಎಟ್ ದ ಸೇಮ್ ಟೈಮ್ ಯು ಅಬ್ಸರ್ವ್ ದಟ್ ವೆರಿ ಕರೇಜ್ ಆ್ಯಂಡ್ ಮೇಕ್ ಲೈಫ್ ವಿಚ್ ಒನ್ ದೇ ಆರ್ ಥಿಂಕಿಂಗ್. ಏತಾವತಿ ಸ್ವಾಧೀನಂ ಈ ಹಸ್ತಚ್ಯುತಾನ ರಾಜ್ಯಸ್ಯ ಭೂಪ್ರದೇಶಾನ್ ಏಕೈಕಮಪಿ ಕ್ರಮೇಣ ಜಿತ್ವಾ ವೈರಿ ಹೃದಯ ಭೀತಿ ಉತ್ಪಾದಯಾಮಾಸ. ಅಲ್ಲಿ ಮೊದಲಿಗೆ ಬರ್ತದೆ, ಏನು ಬರ್ತದೆ? ಚಿತ್ತೌಡ್ ಮೇವಾಡ್ ಏತಾದಿ ಸ್ಥಳಾನಿ ಗತಾನಿ. ಚಿತ್ತೌಡ್ ಮೇವಾಡ್ ಇವರಿಂದ ಬೇರೆಯವರ ವಶಕ್ಕಾಯಿತು ಅಂತ ಬರ್ತದೆ. ಹಾಗೆ ಇಲ್ಲಿ ಬರ್ತದೆ, ಏನು ಬರ್ತದೆ? ಒಂದೊಂದೇ ಸ್ಥಳವನ್ನು ತನ್ನ ವಶಕ್ಕೆ ಮಾಡಿಕೊಂಡ. He took the control over one place, which one left at the long back. ಹೀಗೆ ಮಾಡಿ ವೈರಿ ಹೃದಯ ಭೀತಿ ಉತ್ಪಾದಯ ಮಾಡ್ತಾ ಮಾಡ್ತಾ ವಶಕ್ಕೆ ತಗೊಳ್ತಾ ಶತ್ರುಗಳ ಹೃದಯದಲ್ಲಿ ಒಂದು ಭಯ ಉತ್ಪನ್ನ ಆಯಿತು.